ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರೀ KCET ಆನ್ಲೈನ್ ಕ್ಲಾಸಸ್ 2021ಗೆ ಸ್ವಾಗತ. ಒಂದು ಮಾತಿದೆ, ಲೆಟ್ ದ ನಾಲೆಡ್ಜ್ ಕಮ್ ಫ್ರಮ್ ಆಲ್ ಡೈರೆಕ್ಷನ್ಸ್ ಅಂತ. ಅಂದ್ರೆ ಜ್ಞಾನವು ಎಲ್ಲಾ ದಿಕ್ಕುಗಳಿಂದ ಹರಿದು ಬರಲಿ, ಆ ಜ್ಞಾನದ ಸದುಪಯೋಗವನ್ನ ನಾವು ಪಡ್ಕೊಳ್ಳೋಣ ಅಂತ ಒಂದು ಮಾತಿದೆ. ನೀವು ಈಗಾಗಲೇ ಈ ಚಾನೆಲ್ನ ಮೂಲಕ ಹಲವಾರು ತರಗತಿಗಳನ್ನ ನೋಡಿದ್ದೀರಿ, ಅದನ್ನ ಪ್ರಾಕ್ಟೀಸ್ ಮಾಡಿದ್ದೀರಿ. ವೈಸ್ ಆ್ಯಪ್ನ ಮೂಲಕ ಅದರ ಎಕ್ಸಾಮ್ ಅನ್ನು ತಗೊಂಡಿದ್ದೀರಿ. ಸೊ ಇಷ್ಟೊತ್ತವರೆಗೆ ನೀವೇನೇನು ಕಲ್ತಿದ್ದೀರಿ ಅದರ ಒಂದು ದೃಢವಾದಂತಹ ಗಟ್ಟಿತನವನ್ನ ತಗೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಇವತ್ತು ನಾವು ಇನ್ನೊಂದು ಕಾನ್ಸೆಪ್ಟ್ನ ತಗೋತಾ ಇದ್ದೀವಿ. ಕಾನ್ಸೆಪ್ಟ್ ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್. ಮೊದಲಿಗೆ ನನ್ನ ಪರಿಚಯವನ್ನು ಮಾಡ್ಕೊತೇನೆ. ನನ್ನ ಹೆಸರು ನಿಶ್ಚಲ್ KG. ನಾನು ನ್ಯಾಷನಲ್ ಇಂಡಿಪೆಂಡೆಂಟ್ PU ಸೈನ್ಸ್ ರೆಸಿಡೆನ್ಷಿಯಲ್ ಕಾಲೇಜ್ ಕೋಣಂದೂರಿನಲ್ಲಿ ಕಳೆದ 9 ವರ್ಷಗಳಿಂದ ಗಣಿತ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಇಂದಿನ ಟಾಪಿಕ್ ನಾನು ಆಗ್ಲೇ ಹೇಳಿದಾಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ಪ್ರತಿ ವರ್ಷ 2 ರಿಂದ 3 ಪ್ರಶ್ನೆಗಳು CET ಬರ್ತಾ ಇದೆ. ಬಟ್ ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಏರಿಯಾ ಅಂಡರ್ ಎ ಕರ್ವ್ ಅನ್ನೋ ಕಾನ್ಸೆಪ್ಟ್ ಉಳ್ಕೊಂಡಿದೆ. ಏರಿಯಾ ಬಿಟ್ವೀನ್ 2 ಕರ್ವ್ಸ್ ಅನ್ನೋ ಕಾನ್ಸೆಪ್ಟ್ ಹೋಗಿದೆ. ಸೊ ನಾವು ಏರಿಯಾ ಅಂಡರ್ ಎ ಕಾನ್ಸೆಪ್ಟ್ ಅನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು, ಏರಿಯಾ ಬಿಟ್ವೀನ್ 2 ಕರ್ವ್ಸ್ ಅಲ್ಲ. ಸೊ ಏನೇನ್ ನಮಗೆ ಬೇಕಾಗತ್ತೆ ಅನ್ನೋದನ್ನ ಒಂದ್ಸತಿ ನೋಡ್ಕೋಬಿಡೋಣ. ಅಫ್ಕೋರ್ಸ್ ಏರಿಯಾ ಅಂಡರ್ ಎ ಕರ್ವ್ ಅಂದ್ರೆ ಏನು ಅಂತ ನಮಗೆ ಬೇಕಾಗತ್ತೆ. ಟೈಪ್ಸ್ ಆಫ್ ಪ್ಯಾರಾಬೋಲಾಸ್ ಬೇಕಾಗುತ್ತೆ. ಯಾಕೆ ಟೈಪ್ಸ್ ಆಫ್ ಪ್ಯಾರಾಬೋಲಾಸ್ ಬೇಕಾಗುತ್ತೆ ಅಂದ್ರೆ ಫಸ್ಟ್ ಇಯರ್ ಇಂದ ಕೋನಿಕ್ ಸೆಕ್ಷನ್ ಕಾನ್ಸೆಪ್ಟ್ ಹೋಗಿದೆ, ನಿಮ್ಗೆ ಗೊತ್ತಿದೆ. ಆದ್ರೆ ಈ ಚಾಪ್ಟರ್ ನಲ್ಲಿ ಏರಿಯಾ ಅಂಡರ್ ಎ ಕರ್ವ್ ಅಲ್ಲಿ ತುಂಬಾ ಹೆಚ್ಚಾಗಿ ಬಳಕೆ ಆಗೋದೇ ಪ್ಯಾರಾಬೋಲಾ. ಸೊ ಪ್ಯಾರಾಬೋಲಾ ಹೇಗಿರುತ್ತೆ ಅನ್ನೋ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕಾಗುತ್ತೆ. ಅದನ್ನೊಂದ್ಸತಿ ನೋಡೋಣ ಹೇಗಿರುತ್ತೆ ಅಂತ. ಸಿಮೆಟ್ರಿಯ ಕಾನ್ಸೆಪ್ಟ್ ಸ್ವಲ್ಪ ಮಟ್ಟಿಗೆ ಬೇಕಾಗತ್ತೆ. ಯಾಕೆ ಸಿಮೆಟ್ರಿಯ ಕಾನ್ಸೆಪ್ಟ್ ಬೇಕಾಗತ್ತೆ ಅಂದ್ರೆ ಸಿಮೆಟ್ರಿಕಲ್ ಕರ್ವ್ಸ್ ಬಂದಾಗ ನಾವು ಕಂಪ್ಲೀಟ್ ಅದರ ಏರಿಯಾ ನೋಡೋದಿಲ್ಲ. ನಾವೇನ್ ಮಾಡ್ತೀವಿ, ಯಾವುದೋ ಒಂದು ಪಾರ್ಟ್ ಏರಿಯಾ ನೋಡ್ಕೊಂಡು ಸಿಮೆಟ್ರಿ ಅಪ್ಲೈ ಮಾಡ್ಕೊಂಡು ಉಳಿದಿರೋ ಏರಿಯಾನ ಫೈನ್ ಮಾಡ್ಬಿಡ್ತೀವಿ. ಸಿಮೆಟ್ರಿಕ್ ಅಬೌಟ್ X ಅಥವಾ ವೈ ಆಕ್ಸಿಸ್ ಇದ್ರೆ ಇಂಟು 2 ಮಾಡ್ಬಿಡ್ತೀವಿ. ಆಲ್ ದ 4 ಕ್ವಾಡ್ರೆಂಟ್ಸ್ ಇದ್ರೆ ಇಂಟು 4 ಮಾಡ್ತೀವಿ. ಸೊ ಆ ಕಾನ್ಸೆಪ್ಟಿಗೋಸ್ಕರ ಸಿಮೆಟ್ರಿ ಬೇಕಾಗುತ್ತೆ. ಒಂದ್ 2-3 ಟೈಮ್ ಸೇವಿಂಗ್ ರಿಸಲ್ಟ್ಸ್ ಇದೆ, ಅದನ್ನು ನೋಡೋಣ. ಕೆಲವೊಂದು ಪ್ರಾಬ್ಲಮ್ನ ವೇಗವಾಗಿ ಮಾಡ್ಲಿಕ್ಕೆ ನಮಗದು ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಏರಿಯಾ ಅಂಡರ್ ಎ ಕರ್ವ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equal to f of x is equal to a and x is equal to b and the x axis. ಸೊ x axis ಇದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವ ಆಕ್ಸಿಸ್ ನ ಕವರ್ ಮಾಡ್ತಾ ಇದೆ, x ಆಕ್ಸಿಸ್ ಆಗಿದ್ರೆ ನೋಡಿ ಆಲ್ಮೋಸ್ಟ್ ಡಯಾಗ್ರಾಮ್ ಈ ತರ ಇರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಈ ಏರಿಯಾ ನಮ್ಗೆ ಬೇಕು ಅಂದ್ರೆ ಫಾರ್ಮುಲಾ ಏನಾಗಿರುತ್ತೆ, ಫಾರ್ಮುಲಾ ಇಸ್ ಗಿವನ್ ಬೈ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ a to b f of x dx. ನೋಡಿ dx ವಿತ್ ರೆಸ್ಪೆಕ್ಟ್ ಟು x ನಾವು ಡಿಫರೆನ್ಶಿಯೇಟ್ ಮಾಡ್ತೀವಿ, ಇದು ಇಂಪಾರ್ಟೆಂಟ್. ಅಕಸ್ಮಾತ್ ಏರಿಯಾ ಬೌಂಡೆಡ್ ಬೈ ದ ಕರ್ವ್ x is equal to g of y is equal to c, y is equal to d and y ಆಕ್ಸಿಸ್ ಇದ್ರೆ ನೋಡಿ ಕರ್ವ್ ಹೇಗಿರುತ್ತೆ, ನಮಗೆ ಈ ಏರಿಯಾ, ಈ ಕಾನ್ಸೆಪ್ಟ್, ಈ ಗ್ಯಾಪ್ ಅಲ್ಲಿ ಇರುವ ಏರಿಯಾ ಬೇಕಾಗುತ್ತೆ. ಫಾರ್ಮುಲಾ ಏನಾಗಿರುತ್ತೆ, ಇಟ್ ಈಸ್ ಇಂಟಿಗ್ರೇಷನ್ ಫ್ರಮ್ c to d g of dy ಆಗುತ್ತೆ. ಓಕೆ, ಇಲ್ಲಿ ನೋಡಿ ವಿತ್ ರೆಸ್ಪೆಕ್ಟ್ ಟು y, ಇದೇ ಇಂಪಾರ್ಟೆಂಟ್, ಇದು ನಮಗೆ ನೆನಪಿರಬೇಕು. ಇದಾದ್ಮೇಲೆ ಲೆಟ್ ಅಸ್ ಸಿ ಟೈಪ್ಸ್ ಆಫ್ ಪ್ಯಾರಾಬೋಲಾಸ್. ನೋಡಿ ಇಲ್ಲಿ 4 ಟೈಪ್ ಆಫ್ ಪ್ಯಾರಾಬೋಲಾಸ್ ಇದೆ. ಒಂದು ಇದು y² is equal to 4ax, ಇನ್ನೊಂದು y² is equal to -4ax, x² is equal to 4ay ಮತ್ತೆ x² is equal to -4ay. ನೀವು ಅಬ್ಸರ್ವ್ ಮಾಡ್ಬೋದು, ಒಟ್ಟು 4 ಟೈಪ್ ಇದೆ. ಹೇಗೆ ಗೊತ್ತಾಗುತ್ತೆ ನಮ್ಗೆ ಯಾವ ಟೈಪ್ ಅಂತ? ನೋಡಿ ಇಲ್ಲಿ y² is equal to 4ax ಏನಿದೆ, ಈ ಪಾರ್ಟ್ ಅಬ್ಸರ್ವ್ ಮಾಡಿ. y² is equal to 4ax ಏನಿದೆ, ಅಲ್ಲಿ ಪ್ಯಾರಾಬೋಲಾ ಏನಾಗಿದೆ, ಫೇಸಿಂಗ್ ಟು ದ ರೈಟ್ ಇದೆ, ಕರೆಕ್ಟ್ ಅಲ್ವಾ? ಸೊ ಫೇಸಿಂಗ್ ಟು ದ ರೈಟ್ ಇದ್ರೆ, ಹೀಗಿದ್ರೆ ಫಾರ್ಮುಲಾ ಏನು, y² is equal to 4ax. ಅದೇ ಸೈನ್ ಚೇಂಜ್ ಆಗ್ಬಿಡ್ತು ಅನ್ಕೊಳ್ಳಿ, ಏನಾಗುತ್ತೆ, ಫೇಸಿಂಗ್ ಟು ದ ಲೆಫ್ಟ್ ಆಗುತ್ತೆ. ಸೊ y² is equal to -4ax ಅಂದ್ರೆ ಪ್ಯಾರಾಬೋಲಾ ಫೇಸಿಂಗ್ ಲೆಫ್ಟ್. ಸಿಂಪಲ್ ವರ್ಡ್ಸ್ ಇದೆ,
ಫೇಸಿಂಗ್ ರೈಟ್, ಫೇಸಿಂಗ್ ಲೆಫ್ಟ್. ಇನ್ನೊಂದೇನು ಫೇಸಿಂಗ್ ಅಪ್ ಸೈಡ್. ಯಾವ್ದದು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಇದ್ರೆ ಇಟ್ ಈಸ್ ಫೇಸಿಂಗ್ ಅಪ್ ಸೈಡ್. ಇನ್ನೊಂದು ಯಾವ ಚಾನ್ಸ್ ಇರೋದು ಫೇಸಿಂಗ್ ಡೌನ್ ಸೈಡ್. ಯಾವಾಗದು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ay ಇದ್ದಾಗ. ನೋಡಿ ಜನರಲ್ ಆಗಿ ನಾವು ಎರಡೇ ನೆನ್ಪಿಟ್ಕೊಳ್ಳೋದು, ಒಂದು ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಈ ಪಾರ್ಟ್, ಇನ್ನೊಂದು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay. ಅಲ್ಲೇ ಸೈನ್ ಚೇಂಜ್ ಮಾಡಿಬಿಟ್ರೆ ಡೈರೆಕ್ಷನ್ ಆಪೋಸಿಟ್ ಆಗುತ್ತೆ. ಕರೆಕ್ಟ್, ತುಂಬಾ ಸಿಂಪಲ್ ಇದೆ. ಸೊ ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಇದಾದ್ಮೇಲೆ ಸಿಮೆಟ್ರಿ ಅಂದ್ರೆ ಏನು ಅಂತ ನೆನ್ಪಿರ್ಬೇಕು. ಸಿಮೆಟ್ರಿ ಅಂದ್ರೆ ಏನು ನೋಡಿ, ಸಿಮೆಟ್ರಿ ಅಬೌಟ್ ಎಕ್ಸ್ ಆಕ್ಸಿಸ್ ಯಾವಾಗ ಆಗುತ್ತೆ ಅಂದ್ರೆ ಇಫ್ ಆಲ್ ಪವರ್ಸ್ ಆಫ್ ವೈ ಇನ್ ದ ಈಕ್ವೇಶನ್ ಆಫ್ ದ ಗಿವನ್ ಕರ್ವ್ ಆರ್ ಈವನ್. ವೈ ಪವರ್ ಈವನ್ ಆದ್ರೆ, ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4x. ಈ ಪ್ಯಾರಾಬೋಲಾ ನೋಡಿ, ಇದು ಏನಾಗಿದೆ ಸಿಮೆಟ್ರಿಕ್ ಅಬೌಟ್ ಎಕ್ಸ್ ಆಕ್ಸಿಸ್ ಆಗಿದೆ. ಇಲ್ಲಿ ವೈ ಪವರ್ ನೋಡಿ, ವೈ ಪವರ್ ಏನಿದೆ 2 ಇದೆ, ವಿಚ್ ಇಸ್ ಈವನ್. ಸಿಮಿಲರ್ಲಿ ಅಕಸ್ಮಾತ್ ಆಲ್ ಪವರ್ಸ್ ಆಫ್ ಎಕ್ಸ್ ಇನ್ ದ ಗಿವನ್ ಈಕ್ವೇಶನ್ ಈವನ್ ಆದ್ರೆ ಏನಾಗುತ್ತೆ ಅವಾಗ, ದೆನ್ ಇಟ್ ಈಸ್ ಸಿಮೆಟ್ರಿಕ್ ಅಬೌಟ್ ವೈ ಆಕ್ಸಿಸ್. ಇದಕ್ಕೂ ಅಗೇನ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪ್ಯಾರಾಬೋಲಾನೆ. ಇಲ್ಲಿ ಯಾವ್ದು ಬರುತ್ತೆ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay. ಇದಾದ್ಮೇಲೆ ಇನ್ನೊಂದು ಸಿಮೆಟ್ರಿಕ್ ಅಬೌಟ್ ಎಕ್ಸ್ ಅಂಡ್ ವೈ, ಎರಡು ಆಕ್ಸಿಸ್. ಯಾವಾಗ ಎರಡೂ ಪವರ್ಸ್ ಈವನ್ ಆದ್ರೆ, ಎಕ್ಸ್ ಪವರು ಈವನ್ ಆಗಿದ್ದು ವೈ ಪವರು ಈವನ್ ಆದ್ರೆ ಅಂತ ಟೈಮ್ ಅಲ್ಲಿ ನಾವೇನ್ ಹೇಳ್ತೀವಿ, ಸಿಮೆಟ್ರಿಕ್ ಅಬೌಟ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಸರ್ಕಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ಇದು ಸರ್ಕಲ್ ಈಕ್ವೇಶನ್. ಸೊ ಏನಾಗಿರುತ್ತದೆ ನೋಡಿ, ಅದು ಎಲ್ಲಾ ಕಡೆ ಒಂದೇ ತರ ರೀಜನ್ ಫಾಲೋ ಅಪ್ ಮಾಡುತ್ತೆ. ಎಲ್ಲಾ ಕ್ವಾಡ್ರೆಂಟ್ಸ್ ಅಲ್ಲೂ ಕೂಡ ಈಕ್ವಲ್ ಆಗಿ ರೀಜನ್ ಶೇರ್ ಆಗಿರುತ್ತೆ. ಕರೆಕ್ಟ್. ಇದಾದ್ಮೇಲೆ ಲೆಟ್ಸ್ ಸಿ ಸಮ್ TSR, ಟೈಮ್ ಸೇವಿಂಗ್ ರಿಸಲ್ಟ್ಸ್ ನೋಡೋಣ. ಮೊದಲನೇದು, ಏರಿಯಾ ಬೌಂಡೆಡ್ ಬೈ ದ ಪ್ಯಾರಾಬೋಲಾ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಇದ್ರೆ ಅಥವಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay, ಎರಡು ಟೈಪ್ ಆಗುತ್ತೆ ಇದು. ಅಂಡ್ ಇಟ್ಸ್ ಲ್ಯಾಟಸ್ ರೆಕ್ಟಮ್ ಇಸ್ ಗಿವನ್ ಬೈ 8a ಸ್ಕ್ವೇರ್ ಬೈ 3 ಸ್ಕ್ವೇರ್ ಯೂನಿಟ್ಸ್. ನೋಡಿ, ಇದು ಲ್ಯಾಟಸ್ ರೆಕ್ಟಮ್ ಪಾಸಿಂಗ್ ಥ್ರೂ ದ ಫೋಕಸ್ ಟಚಿಂಗ್ ದ ಪ್ಯಾರಾಬೋಲಾ ಇನ್ ಬೋತ್ ಸೈಡ್ಸ್. ಕರೆಕ್ಟಾ? ಈ ಏರಿಯಾ ಇಲ್ಲಿ ಕವರ್ ಆಗೋ ಏರಿಯಾ ಇದು ಅಲ್ವಾ. ಸೊ ಈ ಏರಿಯಾ ಬೇಕು ಅಂದ್ರೆ ನಾನು 8a ಸ್ಕ್ವೇರ್ ಬೈ 3 ಅಂತ ತಗೊಂಡ್ರೆ ಸಾಕು, ನನಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಸೇಮ್ ಥಿಂಗ್ ಪ್ಯಾರಾಬೋಲಾ ಫೇಸಿಂಗ್ ಅಪ್ ಸೈಡ್, ಇಲ್ಲೂ ಅಷ್ಟೇ ನೋಡಿ, ಲ್ಯಾಟಸ್ ರೆಕ್ಟಮ್ ಇಲ್ಲಿ ಬಂದಿರುತ್ತೆ, ಈ ಏರಿಯಾ ಇಲ್ಲಿ ಬರುತ್ತೆ, ಇದು ಏರಿಯಾ ಅಲ್ವಾ. ಇದು ಕೂಡ ಸೇಮ್ ಫಾರ್ಮುಲಾದಲ್ಲೇ ಸಿಗುತ್ತೆ. ಸೊ ಯಾವುದೇ ಪ್ಯಾರಾಬೋಲಾ ಆದ್ರೂ ಪರವಾಗಿಲ್ಲ, ವಿ ಕ್ಯಾನ್ ಗೆಟ್ ದ ಏರಿಯಾ ಬೈ ಯೂಸಿಂಗ್ ದ ಫಾರ್ಮುಲಾ 8a ಸ್ಕ್ವೇರ್ ಬೈ 3. ಓಕೆ, ದಿಸ್ ಇಸ್ ಅಬೌಟ್ ಪ್ಯಾರಾಬೋಲಾ ಅಂಡ್ ಲ್ಯಾಟಸ್ ರೆಕ್ಟಮ್. ಅಕಸ್ಮಾತ್ ಪ್ಯಾರಾಬೋಲಾ ಜೊತೆ ಒಂದು ಲೈನ್ ಇದ್ರೆ, ಲೈನ್ ಹೇಗಿರ್ಬೇಕು, y ಇಸ್ ಈಕ್ವಲ್ ಟು mx ಇದ್ರೆ, ಪ್ಯಾರಾಬೋಲಾ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಆಗಿದ್ರೆ ಏನಾಗುತ್ತೆ ಅವಾಗ 8a ಸ್ಕ್ವೇರ್ ಬೈ 3m ಕ್ಯೂಬ್ ಆಗುತ್ತೆ. ಸೊ ದಿಸ್ ಈಸ್ ಲೈಕ್ ದಿಸ್. ನೋಡಿ, ಇದು ನಮ್ಮ ಲೈನ್, ಇದು ಪ್ಯಾರಾಬೋಲಾ, ಇಲ್ಲೊಂದು ಏರಿಯಾ ಕ್ರಿಯೇಟ್ ಆಗಿದಲ್ವಾ. ಈ ಏರಿಯಾದ ಫಾರ್ಮುಲಾ ಇಷ್ಟೇ, 8a ಸ್ಕ್ವೇರ್ ಬೈ 3m ಕ್ಯೂಬ್. ಅಕಸ್ಮಾತ್ ಪ್ಯಾರಾಬೋಲಾ ಫೇಸಿಂಗ್ ಅಪ್ ಸೈಡ್ ಇದ್ರೆ, ಫೇಸಿಂಗ್ ಅಪ್ ಸೈಡ್ ಆದಾಗ ನೋಡಿ, ಈಕ್ವೇಶನ್ ಏನು, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay, ಲೈನ್ ಏನು y ಇಸ್ ಈಕ್ವಲ್ ಟು mx. ಇದು ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ, 8a ಸ್ಕ್ವೇರ್ m ಕ್ಯೂಬ್ ಬೈ 3. ನೋಡಿ, ಈ ತರ ಡಯಾಗ್ರಾಮ್ ಇರುತ್ತೆ. ಓಕೆ, ಫಾರ್ಮುಲಾ ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಇನ್ನೊಂದು, ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ 1 ಆರ್ಕ್ ಆಫ್ ಸೈನ್ ax ಆರ್ ಕಾಸ್ ax ಅಂಡ್ ಎಕ್ಸ್ ಆಕ್ಸಿಸ್ ಈಸ್ 2/4 ಸ್ಕ್ವೇರ್ ಯೂನಿಟ್ಸ್. ನೋಡಿ, ಸೈನ್ ಎಕ್ಸ್ ಗೆ ಇದು ನೋಡಿ 0 ಇಂದ ಪೈ ವರೆಗೆ ಏನ್ ಬರ್ತಾ ಇದೆ, ಅದು 1 ಆರ್ಕ್. ಓಕೆನಾ, 0 to ಪೈ ಗೊತ್ತಾಗತ್ತಲ್ಲ, 1 ಆರ್ಕ್. ಒಂದ್ಸತಿ ಮೇಲೆ ವಾಪಸ್ ಬಂದಾಗ 1 ಆರ್ಕ್ ಆಗುತ್ತೆ. ಕಾಸ್ ಆದ್ರೆ ಹೀಗೆ ಬರುತ್ತೆ, ಕಾಸ್ ಸ್ಟಾರ್ಟ್ ಆಗೋದೇ 1 ಇಂದ ಅಲ್ವಾ. ಸೊ ಅದಕ್ಕಷ್ಟೇ 1 ಆರ್ಕ್ ಒಂದು ಕಂಪ್ಲೀಟ್ ರೌಂಡ್ ಹೊಡಿಬೇಕದು, ಕರೆಕ್ಟ್ ಅಲ್ವಾ. ಸೊ ಆ 1 ಆರ್ಕ್ ಇದ್ರೆ 2/a ಅಂತ ನೆನ್ಪಿಟ್ಕೊಂಡ್ರೆ ಸಾಕು, ತುಂಬಾ ಈಸಿ ಇದು ಅಲ್ವಾ. ಸೊ ಇದನ್ನ ನೆನ್ಪಿಟ್ಕೊಳ್ಳೋಣ, ಪ್ರಾಬ್ಲಮ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಓಕೆ, ಇನ್ನೊಂದು ಅಫ್ಕೋರ್ಸ್ ಎಲಿಪ್ಸ್ ಏನಾದ್ರೂ ಕೇಳಿದ್ರೆ ನಮ್ಗೆ ಗೊತ್ತೇ ಇದೆ, ಏರಿಯಾ ಆಫ್ ಎಲಿಪ್ಸ್ ಈಸ್ ಗಿವನ್ ಬೈ ದ ಫಾರ್ಮುಲಾ ಪೈ ab. ಸೊ ಎಲಿಪ್ಸ್ ಕೇಳಿದಾಗ ಯಾವಾಗ್ಲೂ ಕೂಡ ಇಷ್ಟು ನೆನ್ಪಿಟ್ಕೊಂಡ್ರು ಸಾಕು. ಎಲಿಪ್ಸ್ ಹೇಗೆ ಇದ್ರು ಕೂಡ ನಾವು ನೆನ್ಪಿಟ್ಕೊಳ್ಳೋದಿಷ್ಟೇ, ಪೈ ab ಸ್ಕ್ವೇರ್ ಯೂನಿಟ್ಸ್ ವಿಲ್ ಬಿ ದ ಏರಿಯಾ ಆಫ್ ದ ಎಲಿಪ್ಸ್. ಓಕೆ, ಇಷ್ಟು ನೆನಪಿದ್ರೆ ಸಾಕು, ನಾವು ಏರಿಯಾನ ಫೈಂಡ್ ಮಾಡಬಹುದು. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ನಾವೇನೇನಿಗೆ ನೋಡಿದ್ವಿ, ಸ್ವಲ್ಪ ಸಂಕ್ಷಿಪ್ತವಾಗಿ ಕಾನ್ಸೆಪ್ಟ್ ನ ಹೇಳಿದೀನಿ. ಇಷ್ಟು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡು ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಓಕೆ, ಪ್ರಾಬ್ಲಮ್ ಹೋಗೋಣ ಈಗ. ಸೊ ಫಸ್ಟ್ ಪ್ರಾಬ್ಲಮ್, ಏರಿಯಾ ಬೌಂಡೆಡ್ ಬೈ ದ ಪ್ಯಾರಾಬೋಲಾ y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಅಂಡ್ ಇಟ್ಸ್ ಲ್ಯಾಟಸ್ ರೆಕ್ಟಮ್ ಈಸ್ ಅಂತ ಕೇಳ್ತಿದ್ರೆ, ನಾವು ಆಲ್ರೆಡಿ ನಿಮ್ಗೆ ಫಾರ್ಮುಲಾ ಹೇಳಿದೀನಿ, ಶಾರ್ಟ್ ಕಟ್ ಇದೆ, ಏನು 8a ಸ್ಕ್ವೇರ್ ಬೈ 3. ಇಲ್ಲಿ ಜನರಲ್ ಫಾರ್ಮುಲಾ ಏನಾಗಿರುತ್ತೆ, y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax. ಬಟ್ ಇವ್ರು ಕೊಟ್ಟಿರೋದು ಏನಿಲ್ಲಿ, y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಕೊಟ್ಟಿದ್ದಾರೆ.
ಸೊ ಕಂಪೇರ್ ಮಾಡಿ ಏನಾಗುತ್ತೆ, ಎ ವ್ಯಾಲ್ಯೂ ಎಷ್ಟು ಇಲ್ಲಿ is 1. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಏನಾಗುತ್ತೆ ಇಲ್ಲಿ 8 into 1 by 3. 1 square 1 ಅಲ್ವಾ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ಈಕ್ವಲ್ ಟು 8 by 3. 8 by 3 square units ಇಲ್ಲಿದೆ ನೋಡಿ. ದಟ್ಸ್ ಅವರ್ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಗತ್ತಲ್ಲ, ತುಂಬಾ ಸಿಂಪಲ್ ಆಗುತ್ತೆ ನೋಡಿ. ಈ ತರ ಒಂದು ಶಾರ್ಟ್ ಕಟ್ ನೆನ್ಪಿಟ್ಕೋಬಿಟ್ರೆ ಈ ಪ್ರಾಬ್ಲಮ್ ತುಂಬಾ ಫಾಸ್ಟ್ ಆಗಿ ಮಾಡ್ಲಿಕ್ಕಾಗತ್ತೆ. ರೈಟ್, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಸೆಕೆಂಡ್ ಪ್ರಾಬ್ಲಮ್, area bounded by the parabola x square is equal to 12y and its lattice rectum. ನಾನು ಆವಾಗಲೇ ಹೇಳಿದೆ ಫಾರ್ಮುಲಾ ಏನು ಚೇಂಜ್ ಆಗಲ್ಲ. ಏನ್ ಫಾರ್ಮುಲಾ? 8a square by 3. ಫಾರ್ಮುಲಾದಲ್ಲಿ ಏನು ಚೇಂಜಸ್ ಇಲ್ಲ. ಬಟ್ ಇಲ್ಲಿ x square is equal to 4ay ಜನರಲ್ ಫಾರ್ಮ್. ಬಟ್ ಇಲ್ಲಿ ಏನಾಗಿದೆ ಹೇಳಿ, ಅವ್ರು ಏನ್ ಕೊಟ್ಟಿದ್ದಾರೆ? x square is equal to 12y ಅಂತ ಕೊಟ್ಟಿದ್ದಾರೆ. ಸೊ ಕಂಪೇರ್ ಮಾಡಿ ಏನಾಗುತ್ತೆ, 4a ಪ್ಲೇಸ್ ಅಲ್ಲಿ 12 ಇದೆ. So what is a? A is 12 by 4. 12 by 4 is 3. So this is equal to 8 into 3 square. ನಾನು ಅದನ್ನ 3 into 3 ನೇ ಬರ್ಕೋತೀನಿ ಯಾಕಂದ್ರೆ ಕ್ಯಾನ್ಸಲ್ ಆಗುತ್ತೆ by 3. So 1 3 get cancels. 8 3s are. So what's the answer? So it is 24. So option C ನೋಡಿ ಇಲ್ಲಿದೆ 24 square units ಅಂತ ಇದೆ. So that's our answer. Option C will be the right answer. ಅರ್ಥ ಆಗ್ತಿದೆ ಅನ್ಕೋತೀನಿ. ತುಂಬಾ ಸಿಂಪಲ್ ಇದೆ. ಒಂದು ಫಾರ್ಮುಲಾ ಅಪ್ಲೈ ಮಾಡೋದಷ್ಟೇ, ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ 1 arc of sin 4x ಅಂಡ್ x ಆಕ್ಸಿಸ್. ನಾವಾಗಲೇ ಹೇಳಿ ತುಂಬಾ ಈಸಿ ಇದು. ಫಾರ್ಮುಲಾ ಏನು? 2/a. ಇಷ್ಟೇ ನೆನ್ಪಿಟ್ಕೋಬೇಕಾಗಿದ್ದು ನಾವು 2/a. ಇಲ್ಲಿ sin ax ಜನರಲ್ ಫಾರ್ಮ್. ಇಲ್ಲಿ ಕೊಟ್ಟಿರೋದು ಏನವರು? sin 4x ಕೊಟ್ಟಿದ್ದಾರೆ. a ಪ್ಲೇಸ್ ಅಲ್ಲಿ 4 ಇದೆ. ಸೊ ನಾನು ಏನ್ ಮಾಡ್ಬೇಕು ಇಲ್ಲಿ ಇದನ್ನ 2/a ಅಂದ್ರೆ 4 ಹಾಕೋಣ. 2/4 is nothing but 1/2. So 1/2 is our option C. So 1/2 square units will be the answer. ನೋಡಿ ತುಂಬಾ ಸಿಂಪಲ್ ಇದೆ. ಸ್ಪೆಸಿಫಿಕ್ ಆಗಿ ಈ ಶಾರ್ಟ್ ಕಟ್ ತುಂಬಾ ಹೆಲ್ಪ್ ಆಗುತ್ತೆ, ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಈ ಶಾರ್ಟ್ ಕಟ್ ನೆನ್ಪಿಟ್ಕೊಳ್ಳೋದು ಕೂಡ ಈಸಿ, ಬರೀ 2/a ಅಷ್ಟೇ. ಸೊ ಇದು ತುಂಬಾ ಮಟ್ಟಿಗೆ ನಮಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸೈನ್ ಕಾಸ್ ವೇವ್ ಕೊಟ್ಟಾಗ ಜನರಲ್ ಆಗಿ ಅದು ಕಷ್ಟ ಅನ್ಸುತ್ತೆ ನೋಡ್ಲಿಕ್ಕೆ. ಬಟ್ ಈ ತರ ಶಾರ್ಟ್ ಕಟ್ ಇದ್ರೆ ತುಂಬಾ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಲಿಕ್ಕೆ ಆಗುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. Area of the ellipse x square by 16 plus y square by 9 is equal to 1. Formula ನೆನಪಿದೆ ನಿಮಗೆ, pi ab. Don't do a mistake of writing a as 16. ಇಲ್ಲಿ a 16 ಬರೀಬೇಡಿ. a square 16, a ಎಷ್ಟು 4, b square 9, b ಎಷ್ಟು 3. ಸೊ ಸಬ್ಸ್ಟಿಟ್ಯೂಟ್ ಏನಾಗುತ್ತೆ ಇದು? pi into 4 into 3. What is 4 3s are? 4 3s are 12. So it is 12 pi square units. ಟಿಕ್ ಮಾಡುವಾಗ ಕೂಡ ಅಷ್ಟೇ ಕೇರ್ಫುಲ್ ಆಗಿರಿ. ಇಲ್ಲಿ ಆಪ್ಷನ್ಸ್ ನೋಡಿ, ಒಂದು 12 ಇದೆ, ಇನ್ನೊಂದು 12 pi ಇದೆ. ತುಂಬಾ ಜನ ಏನ್ ಮಾಡ್ತೀರಿ, ಕರೆಕ್ಟ್ ಆಗಿ ಸಾಲ್ವ್ ಮಾಡಿರ್ತೀರಿ, ಟಿಕ್ ಮಾಡುವಾಗ ಮಿಸ್ಟೇಕ್ ಮಾಡ್ತೀರಿ. ಡೋಂಟ್ ಡೂ ದಟ್ ಮಿಸ್ಟೇಕ್. 12 ಗೆ ಟಿಕ್ ಮಾಡಿಬಿಡ್ಬೇಡಿ ಮಿಸ್ಟೇಕ್ ಆಗಿ. 12 pi square units is the answer. Option C is the answer. ಗೊತ್ತಾಗುತ್ತಲ್ವಾ? ಈ ಮಿಸ್ಟೇಕ್ ಮಾಡಬೇಡಿ. ತುಂಬಾ ಜನ ನಿಯರೆಸ್ಟ್ ಹೋಗಿ ತಪ್ಪು ಮಾಡ್ತಾರೆ. ಆ ತರ ತಪ್ಪನ್ನು ಮಾಡಬೇಡಿ. ಓಕೆ, ಸೊ ಆನ್ಸರ್ ಏನು? 12 pi square units. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. The area bounded by the curve y square is equal to 16x and the line y is equal to mx is 2/3. Then m is equal to. ನೋಡಿ ಇಲ್ಲೂ ಕೂಡ ನಾನು ನಿಮಗೆ ಒಂದು ಶಾರ್ಟ್ ಕಟ್ ಕೊಟ್ಟಿದ್ದೀನಿ, ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಶಾರ್ಟ್ ಕಟ್ ಏನಿತ್ತು? y square is equal to 4ax ಕರ್ವ್ ಇದ್ದು, ಕರೆಕ್ಟಾ? ಲೈನ್ y is equal to mx ಅಂತ ಇದ್ರೆ ಕರೆಕ್ಟ್ ಅಲ್ವಾ? ನಾನೊಂದು ಫಾರ್ಮುಲಾ ಹೇಳಿದ್ದೆ. ಏನ್ ಫಾರ್ಮುಲಾ ಅದು? 8a square by 3m ಕ್ಯೂಬ್. ಕರೆಕ್ಟಾ? ಶಾರ್ಟ್ ಕಟ್ ನೋಡಿ ಗೊತ್ತಾಗುತ್ತೆ. 8a square by 3m ಕ್ಯೂಬ್ ಅನ್ನೋದು ಶಾರ್ಟ್ ಕಟ್ ಆಗಿತ್ತು. ಏನಾಗುತ್ತಿಲ್ಲ ಅದನ್ನು ಯೂಸ್ ಮಾಡಿದ್ರೆ ನೋಡಿ, 8 ಇಲ್ಲಿ ಅಬ್ಸರ್ವ್ ಮಾಡಿ, y square is equal to 16x ಇದೆ, y square is equal to 4ax ಇದೆ. ಕಂಪೇರ್ ಮಾಡಿ, 4a ಜಾಗದಲ್ಲಿ 16 ಇದೆ. ಸೊ a ಎಷ್ಟು ಬರೆಯುವಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗತ್ತಲ್ವಾ? ಸೊ 4a 16, a is 4. ಸೊ ಇಟ್ ಈಸ್ 8 into 4 into 4 ಅಲ್ವಾ? 4 ಸ್ಕ್ವೇರ್ ಮತ್ತೆ ಏನಾಗುತ್ತೆ? 16 ಆಗುತ್ತೆ. ಡಿವೈಡೆಡ್ ಬೈ 3 into m ಕ್ಯೂಬ್. ನೋಡಿ ಅವ್ರು m ಅನ್ನೇ ತಗೊಂಡಿದ್ದಾರೆ, ಏನು ಚೇಂಜಸ್ ಮಾಡಿಲ್ಲ. ಸೊ ಇಲ್ಲಿ ಏನಾಗುತ್ತೆ? m ಕ್ಯೂಬೇ ಆಗುತ್ತೆ. ಬಟ್ ಏನಾಗಿದೆ, ಅವ್ರ ಆನ್ಸರ್ ಕೊಟ್ಟಿದ್ದಾರೆ, ಎಷ್ಟು ಬರುತ್ತೆ ಅಂತ ಹೇಳ್ತಿದ್ದಾರೆ. ಆನ್ಸರ್ ಇಸ್ 2/3 ಅಂತ ಅವರೇ ಕೊಟ್ಟು m ಅನ್ನೇ ಕೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ m ಸಿಗುತ್ತೆ. ನೋಡಿ ಡೈರೆಕ್ಟ್ ಆಗಿ 3 3 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನಿಲ್ಲಿ? m ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? m ಕ್ಯೂಬ್ ರೈಟ್ ಹೋಗುತ್ತೆ. ಸೊ ಇಟ್ ಈಸ್ 8 into 16/2. ಸೊ 2 1s are 2 8s are. So m cube is 8 8s are 64. So what is m? ಯಾವ ನಂಬರ್ನ ಕ್ಯೂಬ್ ಮಾಡಿದ್ರೆ 64 ಬರುತ್ತೆ?
4 ತಾನೆ, 4 into 4 into 4. ಸೊ m is 4. ಆಪ್ಷನ್ ಯಾವುದು? ಆಪ್ಷನ್ ಬಿ. ನೋಡಿ, ಇದು ಅಷ್ಟೇ ಶಾರ್ಟ್ ಕಟ್ ಎಷ್ಟು ಹೆಲ್ಪ್ ಆಯ್ತು ನೋಡಿ. ನಾವು ಡೈರೆಕ್ಟ್ ಆಗಿ ಮಾಡಿದ್ರೆ ಇಂಟಿಗ್ರೇಷನ್ ತಗೊಂಡು ತುಂಬಾ ಲೆಂದಿ ಆಗ್ತಿತ್ತು, ತುಂಬಾ ಟೈಮ್ ಸೇವ್ ಮಾಡ್ತಾ ಇದೆ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳೋದ್ರಿಂದ. ಕರೆಕ್ಟ್ ಅಲ್ವಾ? ಸೊ ತುಂಬಾ ಸಿಂಪಲ್ ಆಗಾಯ್ತು ನೋಡಿ. ಒಂದ್ 2-3 ಸ್ಟೆಪ್ ನಾವು ಆನ್ಸರ್ ತಂದ್ಬಿಟ್ವಿ. ಅಕಸ್ಮಾತ್ ಡೈರೆಕ್ಟ್ ಆಗಿ ಮಾಡಿದ್ರೆ ಸ್ವಲ್ಪ ಲೆಂದಿ ಆಗ್ತಿತ್ತು, ಯಾಕಂದ್ರೆ ಇದು ಚಾಪ್ಟರ್ ಸ್ವಲ್ಪ ಲೆಂದಿ ವರ್ಷನ್ ಇದು. ಸೊ ಶಾರ್ಟ್ ಕಟ್ ಎಲ್ಲೆಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಎಲ್ಲ ಕಡೆ ನಾವು ಶಾರ್ಟ್ ಕಟ್ ಯೂಸ್ ಮಾಡೋದು ತುಂಬಾ ಬೆಟರ್. ಸರಿನಾ? ಅರ್ಥ ಆಗಿದೆ ಅನ್ಕೋತೀನಿ. ಮುಂದೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್. ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equal to cos x between x is equal to 0 and x is equal to 3/2. cos x ನ ಗ್ರಾಫ್ ನಿಮ್ಗೆ ನೆನಪಿದೆ ಅನ್ಕೋತೀನಿ. ಸೈನ್ ಮತ್ತೆ ಕಾಸ್ ಗ್ರಾಫ್ ನೆನಪಿಟ್ಕೊಳ್ಳೋದು ತುಂಬಾ ಒಳ್ಳೇದು. ನೋಡಿ, ಹೀಗೆ ಬರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗೋದು ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಈ ವ್ಯಾಲ್ಯೂ ಅಲ್ಲಿ ಏನಾಗುತ್ತೆ, ಅದು 0 ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಆಗಿ 3π/2ಗೆ ಮತ್ತೊಂದು 0 ಬರುತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ, ಸೈನ್ ಎಕ್ಸ್ ಕಾಸ್ ಎಕ್ಸ್ ಡೈರೆಕ್ಟ್ ಆಗಿದ್ದಾಗ ಈ ಒಂದು ನಾ ಹೇಳಿದ್ನಲ್ವಾ, ಒಂದು ಕಂಪ್ಲೀಟ್ ಆರ್ಕ್, ನೀವು ಇಲ್ಲಿಂದ ಆರ್ಕ್ ಏನಾದ್ರು ತಗೊಂಡ್ರೆ ಈ ಆರ್ಕ್ ಏನ್ ತಗೋತೀರಿ, ಈ ಏರಿಯಾ ಫುಲ್ ತಗೊಂಡಾಗ ನಿಮಗೆ ಆನ್ಸರ್ ಬರೋದು 2. ಯಾಕೆ ಹೇಳಿ? ಜನರಲ್ ನಾನು ಏನ್ ಫಾರ್ಮ್ ಹೇಳಿದ್ದೆ, 2/a ಅಂತ ಹೇಳಿದ್ದೆ ಅಲ್ವಾ. ಬರೀ ಸೈನ್ ಎಕ್ಸ್ ಇದ್ರೆ ಏನಾಗುತ್ತೆ, 1 ಆಗುತ್ತೆ. 2/1 ಅಂದ್ರೆ 2. ಇದಾದ್ರೆ ಅರ್ಧ ಇರುತ್ತೆ ತಾನೆ, ಹಾಫ್ ಏರಿಯಾ. ಸೊ ಅರ್ಧ ಇದ್ರೆ ಏನಾಗುತ್ತೆ, ಇದ್ರ ಅರ್ಧ ಅಂದ್ರೆ ಎಷ್ಟು, 2.5 ಎಷ್ಟು 1. ಸೊ ಇದು 2, ಇದು 1, ಟೋಟಲ್ ಎಷ್ಟಾಯ್ತು 2 + 1. ಆಪ್ಷನ್ ಸಿ 3 ಇಸ್ ದ ಆನ್ಸರ್. ನೋಡಿ, ನಾನು ಏನೂ ಮಾಡಲಿಲ್ಲ, ಇಂಟಿಗ್ರೇಷನ್ ಮಾಡಲಿಲ್ಲ, ಜಸ್ಟ್ ಕರ್ವ್ ಹೇಗಿದೆ ನೋಡ್ಕೊಂಡು ಆನ್ಸರ್ ಕೊಟ್ಟೆ. ಇನ್ನೊಂದು ನೆನಪಿರಲಿ, ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡುವಾಗ ಆದ್ರೆ ಇದು ಏನಾಗುತ್ತೆ, ಎಕ್ಸ್ ಆಕ್ಸಿಸ್ ಕೆಳಗಿದೆ, 4th ಕ್ವಾಡ್ರಂಟ್ ಅಲ್ಲಿ ಇದೆ, ನೆಗೆಟಿವ್ ಬರುತ್ತೆ, ಮಾಡ್ ತಗೋಬೇಕು, ಅವೆಲ್ಲ ವರ್ಕ್ ಇದೆ. ಬಟ್ ಕಾಸ್ ಸೈನ್ ಇದ್ದಾಗ ಬೆಟರ್ ವೇ ಅಂದ್ರೆ ಇದೆ, ತುಂಬಾ ಈಸಿಯಾಗಿ ಮಾಡ್ಬೋದು. ನಾನು ಅವಾಗಲೇ ಹೇಳಿದೆ ನಿಮಗೆ, ಇದೊಂದು ಶಾರ್ಟ್ ಕಟ್ 2/a ಅನ್ನೋದು ಒಂದೇ ಒಂದು ನೆನ್ಪಿಟ್ಕೊಂಡು ಎಷ್ಟು ಫಾಸ್ಟ್ ಆಗಿ ಆಯ್ತು ನೋಡಿ. ನಥಿಂಗ್ ಟು ಬರಿ, ಒಂದ್ಸರಿ ಕರ್ವ್ ಹೇಗಿದೆ ನೋಡ್ಕೊಳ್ಳೋದು, ಇದು 1 ಇದು 2, ಟೋಟಲ್ ಎಷ್ಟು 3, ಮುಗಿದೋಯ್ತು. ವಿತಿನ್ 2 to 3 seconds ಅಲ್ಲಿ ಮಾಡುವಂತ ಪ್ರಾಬ್ಲಮ್ ಇದು. ಡೈರೆಕ್ಟ್ ಆಗಿ ಮಾಡೋದು ತುಂಬಾ ಲೆಂತಿ ಆಗುತ್ತೆ. ಅಗೇನ್ ನೀವು ಎರಡು ಸಪರೇಟ್ ಆಗಿ ಮಾಡ್ಕೋಬೇಕು. 0 to ಈ ವ್ಯಾಲ್ಯೂ ವರೆಗೆ 1 ತಗೋಬೇಕು ಫಸ್ಟ್ಗೆ, 0 to π/2 ವರೆಗೆ 1 ತಗೋಬೇಕು ಇಂಟಿಗ್ರೇಷನ್, π/2 to 3/2 ಇನ್ನೊಂದು ತಗೋಬೇಕು, ಇಂಟಿಗ್ರೇಟ್ ಮಾಡಬೇಕು, ವ್ಯಾಲ್ಯೂ ಕೊಡಬೇಕು. ಬಟ್ ಇಲ್ಲಿ ಏನ್ ಮಾಡಿದ್ವಿ ನಾವು, ಜಸ್ಟ್ ಏರಿಯಾ ಏನು ಅಂತ ನಮಗೆ ಗೊತ್ತಿತ್ತು, ಆಡ್ ಮಾಡಿದ್ವಿ, ಆನ್ಸರ್ ಸಿಕ್ತು. ತುಂಬಾ ಈಸಿ ಅಲ್ವಾ? ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equal to x² if x less than 0, x if x greater than or equal to 0 and the line y is equal to 4. ಸ್ವಲ್ಪ ಕರ್ವ್ ಹೇಗಿದೆ ನೋಡ್ಕೋಬೇಕಾಗತ್ತೆ ಇಲ್ಲಿ. ನೋಡಿ, ಎಕ್ಸ್ ನೆಗೆಟಿವ್ ಇದ್ರೆ, 0 ಗಿಂತ ಹಿಂದಿದ್ರೆ ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಹೋದ್ರೆ x² ಆಗುತ್ತೆ. y is equal to x² ಅಂದ್ರೆ ಪ್ಯಾರಾಬೋಲಾ, ಕರೆಕ್ಟಾ? 4ax² ಅದು ಪ್ಯಾರಾಬೋಲಾ ಆಗುತ್ತೆ. x ಯಾವಾಗ ಆಗುತ್ತೆ, whenever x is greater than 0. y is equal to x ಅಂದ್ರೆ ಸ್ಟ್ರೈಟ್ ಲೈನ್. ಸೊ ಗ್ರಾಫ್ ಹೇಗೆ ಕಾಣುತ್ತೆ, ವೆನ್ ಯು ಡ್ರಾ ದ ಗ್ರಾಫ್ ಇಸ್ ಲೈಕ್ ದಿಸ್. ನೋಡಿ, ರೈಟ್ ಸೈಡ್ ಅಲ್ಲಿ ಸ್ಟ್ರೈಟ್ ಲೈನ್, ಲೆಫ್ಟ್ ಸೈಡ್ ಅಲ್ಲಿ ಪ್ಯಾರಾಬೋಲಾ ಬರುತ್ತೆ. ಸೊ ಎರಡನ್ನೂ ಸ್ವಲ್ಪ ಸಪರೇಟ್ ಆಗಿ ಮಾಡಬೇಕಾದಂತ ಅವಶ್ಯಕತೆ ಇದೆ ಇಲ್ಲಿ. ಸೊ ಸಪರೇಟ್ ಆಗಿ ಮಾಡೋದು ಹೇಗೆ ನೋಡಿ, ರೈಟ್ ಸೈಡ್ ಅಲ್ಲಿ ಇರೋದು ಟ್ರಯಾಂಗಲ್, ಕರೆಕ್ಟ್ ಅಬ್ಸರ್ವ್ ಮಾಡಿ. ಸೊ ಐ ವಿಲ್ ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ OAB ಫೈಂಡ್ ಮಾಡ್ತೀನಿ ನಾನು. ಜನರಲ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಕರೆಕ್ಟಾ? ಬೇಸ್ ಎಷ್ಟಿಲ್ಲ ನೋಡಿ, ಇಲ್ಲಿ y4 ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಲೆಂತ್ 4 ಇದೆ, ಇಲ್ಲಿಂದ ಇಲ್ಲಿಗೂ 4 ಇದೆ, ಇಲ್ಲಿಂದ ಇಲ್ಲಿಗೂ 4 ಇದೆ, ನಿಮ್ಗೆ ಗೊತ್ತಾಗ್ತಿದೆ. ಸೊ ಏನಾಗುತ್ತೆ, ಇದು ಹಾಫ್ ಇಂಟು 4 ಇಂಟು 4, ಕರೆಕ್ಟಾ? ಸೊ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, ಇದು 2 1 2 2 4 2. ಸೊ ಇದು 8 ಸ್ಕ್ವೇರ್ ಯೂನಿಟ್ಸ್ ಆಯ್ತು. ಸೊ ರೈಟ್ ಸೈಡ್ ಏರಿಯಾ ನಮ್ಗೆ ಸಿಕ್ಬಿಡ್ತು. ಇಂಟಿಗ್ರೇಷನ್ ಯೂಸ್ ಮಾಡಬಹುದು, ನಾನು ಸಾಧ್ಯವಾದಷ್ಟು ಸಿಂಪಲ್ ಆಗಿ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ, ಇಂಟಿಗ್ರೇಷನ್ ಯೂಸ್ ಮಾಡದೆ. ಕೆಲವೊಂದು ಪ್ರಾಬ್ಲಮ್ ಮಾಡ್ಲೇಬೇಕಾಗುತ್ತೆ, ಬಟ್ ರೈಟ್ ಸೈಡ್ ಮಾಡೋ ಅವಶ್ಯಕತೆ ಇಲ್ಲ, ಲೆಫ್ಟ್ ನೀವು ಮಾಡ್ಲೇಬೇಕು, ಚಾಯ್ಸ್ ಇಲ್ಲ. ಯಾಕಂದ್ರೆ ಅದು ನಿಮ್ಮ ಟ್ರಯಾಂಗಲ್ ಫಾರ್ಮಲ್ ಸಿಗೋದಿಲ್ಲ, ಅದು ಕರ್ವ್ ಅಲ್ವಾ. ಸೊ ಲೆಫ್ಟ್ ಸೈಡ್ ನಾನು ಇಂಟಿಗ್ರೇಷನ್ ಯೂಸ್ ಮಾಡಬೇಕು. ಸೊ ಇಂಟಿಗ್ರೇಷನ್ ಯೂಸ್ ಮಾಡ್ತೀನಿ, ಏನಾಗುತ್ತೆ, ರಿಕ್ವೈರ್ಡ್ ಏರಿಯಾ ಟು ದ ಲೆಫ್ಟ್ ಏನಾಗುತ್ತೆ, ಇಂಟಿಗ್ರೇಷನ್ ಫ್ರಮ್, ಇಲ್ಲಿ ಅಬ್ಸರ್ವ್ ಮಾಡಿ, ನಾನು y ಆಕ್ಸಿಸ್ ತಗೋತೀನಿ, ಯಾಕಂದ್ರೆ ನಂಗೆ y ವ್ಯಾಲ್ಯೂ ಗೊತ್ತಿದೆ, y is equal to 4 ಅಲ್ವಾ. ಸೊ ಇಂಟಿಗ್ರೇಷನ್ ಫ್ರಮ್ 0 to 4, 0 to 4, ಕರ್ವ್ ಏನಲ್ಲಿ ಇರೋದು, ಅಲ್ಲಿರೋ ಕರ್ವು y is equal to x². ಬಟ್ y ಆಕ್ಸಿಸ್ ತಗೊಂಡಾಗ ಏರಿಯಾ ಏನಾಗುತ್ತೆ ನೆನಪಿದೆಯಲ್ವಾ, ಇಂಟಿಗ್ರೇಷನ್ ಫ್ರಮ್ C to D x dy, ಕರೆಕ್ಟ್ ತಾನೆ? ಸೊ ಅದು ನನಗೇನ್ ಬೇಕು, ಎಕ್ಸ್ ಫಾರ್ಮಲ್ ಬೇಕು. ಎಕ್ಸ್ ಫಾರ್ಮಲ್ ಏನಾಗುತ್ತೆ, ಇದು ಇಟ್ ವಿಲ್ ಬಿಕಮ್ √y ಇಂಟು dy, ಕರೆಕ್ಟಾ? y is equal to x², ಸೊ x is equal to √y. ಇಂಟಿಗ್ರೇಟ್ ಮಾಡೋಣ ಫಾಸ್ಟ್ ಆಗಿ. ಇಂಟಿಗ್ರೇಷನ್ ಆಫ್ √y ಏನು ನಿಮ್ಗೆ ಗೊತ್ತಿದೆ, ಇಟ್ ಈಸ್ y to the power 3/2 ಇಂಟು ಉಲ್ಟಾ ಆಗುತ್ತೆ ಇಲ್ಲಿ 2/3 between the limits 0 to 4. So what is this? This will be 2/3 y power 3/2 for upper limit. ಏನಾಗುತ್ತೆ ಇದು 4 to the power 3/2 minus 0 ಬಿಡಿ, 0 to the power anything is 0, no problem. So ಎಷ್ಟಿದು, this is 2/3 into
ಎಷ್ಟಾಗುತ್ತೆ ಇದು? ಫಸ್ಟಿಗೆ ರೂಟ್ ತಗೋಬೇಕಲ್ವಾ? 3/2 ಅಂದ್ರೆ 4 to the power 1/2, 2 cube is 8. So what is this? 8 2s that is 16/3 ಆಗುತ್ತೆ. ಸೊ ಈಗ ಏನ್ ಮಾಡ್ಬೇಕು, ನನಗೆ ಟೋಟಲ್ ಏರಿಯಾ ಬೇಕಲ್ವಾ? ಆಡ್ ಮಾಡಿ. ಫಸ್ಟಿಗೆ 8 ಬಂದಿತ್ತು, ಆಮೇಲೆ 16/3 ಬಂತು. therefore 8 plus 16/3 ಆಡ್ ಮಾಡಿ ಎಷ್ಟು ಬರುತ್ತೆ ನೋಡಿ. 8 plus 16/3 ಮಾಡಿದಾಗ 8 3s 24 plus 16 it is 40/3 ಆಗುತ್ತೆ. ಸೊ ಆಪ್ಷನ್ ಯಾವ್ದಿಲ್ಲಿ? ನಿಮ್ಮ ಆಪ್ಷನ್ ಡಿ ನೋಡಿ. ಇವರ ಆಪ್ಷನ್ ಡಿ 40/3 ಈಸ್ ದ ಆನ್ಸರ್. ಸ್ವಲ್ಪ ಸ್ಮಾರ್ಟ್ನೆಸ್ ಯೂಸ್ ಮಾಡೋಣ ನೋಡಿ. ಎರಡೂ ಕಡೆ ನಾನು ಇಂಟಿಗ್ರೇಷನ್ ಮಾಡಬಹುದಿತ್ತು, ಇಲ್ಲಿ ಇಂಟಿಗ್ರೇಷನ್ ಅವಶ್ಯಕತೆ ಕಾಣಲಿಲ್ಲ ನನಗೆ. ಯಾಕೆ ಒಂದು ಟ್ರಯಾಂಗಲ್ ಕಂಡಾಗಾಯ್ತು, ಐ ಡಿಡ್ ಇಟ್ ಡೈರೆಕ್ಟ್ಲಿ. ಲೆಫ್ಟ್ ಸೈಡ್ ಇಂಟಿಗ್ರೇಷನ್ ಮಾಡ್ಲೇಬೇಕಾಯ್ತು, ಇಂಟಿಗ್ರೇಷನ್ ಮಾಡ್ತೀನಿ. ಯಾಕೆ ಇಂಟಿಗ್ರೇಷನ್ ಸ್ಕಿಪ್ ಮಾಡ್ತೀನಿ ಅಂದ್ರೆ, ಜನರಲಿ ಇಂಟಿಗ್ರೇಷನ್ ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ಸೇವ್ ಮಾಡಬೇಕು ಅಂದಾಗ ಈ ತರ ಶಾರ್ಟ್ ಕಟ್ ಯೂಸ್ ಮಾಡೋದು ಬೆಟರ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. The area bounded by the curve y is equal to sin x/3 x-axis and the line x is equal to 0 and x is equal to 3 pi is ಅಂತ ಕೇಳ್ತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಅಗೇನ್ ಇಲ್ಲಿ ಶಾರ್ಟ್ ಕಟ್ ಹೆಲ್ಪ್ ಆಗುತ್ತೆ ನಮಗೆ. ಅವ್ರು ಏನ್ ಶಾರ್ಟ್ ಕಟ್ ಏನ್ ಕೊಡ್ತಿರೋದು ನಮಗೆ, ಯಾವಾಗಲೂ ಸೈನ್ ಅಥವಾ ಕಾಸ್ ಇದ್ದಾಗ 2/a ಅನ್ನೋದು ಹೆಲ್ಪ್ ಆಗುತ್ತೆ, ಕರೆಕ್ಟಾ? ಬಟ್ ಇಲ್ಲಿ ಏನು, y is equal to sin x/3 ಇದೆ, y is equal to sin x/3 ಇದೆ. ನಮ್ಗೇನ್ ಬರ್ಬೇಕಿತ್ತು, ಸೈನ್ ax ಬೇಕಿತ್ತು, ಕರೆಕ್ಟಾ? ಎ ಜಾಗದಲ್ಲಿ ಏನಿದೆ, ಇಲ್ಲಿ 1/3 ಇದೆ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿ ಏನಾಗುತ್ತೆ ಇಲ್ಲಿ, 2/a ಅಂದ್ರೆ 1/3, 3 will go to the numerator. So 2 into 3, 2 into 3 is 6. Option C, 6 for the answer. ನೋಡಿ, ಮೋಸ್ಟ್ ಆಫ್ ದ ಕೇಸಸ್ ಸೈನ್ ಕಾಸ್ ಬಂದಾಗ ತುಂಬಾ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಕ್ಚುಲಿ ನೆನಪಿರ್ಲಿ, ಸೈನ್ ಕಾಸ್ ಅನ್ನು ನಾವು ತುಂಬಾ ಕಷ್ಟಪಡ್ತೀವಿ, ಹೆದರ್ತೀವಿ ಸೈನ್ ಕಾಸ್ ಬಂದಾಗ. ಬಟ್ ಇಲ್ಲಿ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ಅರ್ಥ ಆಯ್ತಲ್ವಾ? ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್. ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಲೈನ್ y is equal to mx, x is equal to 1, x is equal to 2 and x axis is 6 square units, then m is ಅಂತ ಕೇಳ್ತಿದ್ದಾರೆ. ನಮಗೆ ಗೊತ್ತಿದೆ y is equal to mx is a straight line, ಕರೆಕ್ಟ್ ಅಲ್ವಾ? y is equal to mx is a straight line. x is equal to 1, x is equal to 2 ಕೊಟ್ಟಿದ್ದಾರೆ, ಅವರೇ ಆನ್ಸರ್ ಕೊಟ್ಟಿದ್ದಾರೆ. ಸೊ ಇದು ನಾವು ಡೈರೆಕ್ಟ್ ಮೆಥಡ್ಗೆ ಹೋಗೋಣ. ಸೊ ಏರಿಯಾ ಫಾರ್ಮುಲಾ ಏನಾಗುತ್ತೆ, ಇಂಟಿಗ್ರೇಷನ್ ಫ್ರಮ್ 1 to 2 y is equal to mx ಅಂತ ಕೊಟ್ಟಿದ್ದಾರೆ, mx ತಗೊಳ್ಳೋಣ, dx is equal to ಎಷ್ಟು ಏರಿಯಾ ಕೊಟ್ಟಿದ್ದಾರೆ ಅವರು, 6 ಅಂತ ಕೊಟ್ಟಿದ್ದಾರೆ. ಇದನ್ನು ಸಾಲ್ವ್ ಮಾಡಿದ್ರಾಯ್ತು. m is a constant, you know that it will go outside. x ನ ಇಂಟಿಗ್ರೇಷನ್ ಏನು, x square by 2 between the limits 1 to 2. ಸೊ ಏನಾಗುತ್ತೆ ಇದು, ಸೊ ದಿಸ್ ವಿಲ್ ಬಿ m/2. ಇದನ್ನು ಹೊರಗಿಡೋಣ, ಇಲ್ಲಿ ಅಪ್ಲೈ ಮಾಡಿ ಏನಾಗುತ್ತೆ, 2 ಇದೆ, 2 square is 4 minus 1 square is 1 which is equal to 6. Let's simplify this. ಏನಾಗುತ್ತೆ ಇವಾಗ ಹೇಳಿ. ಸೊ 4 minus 1 ಅಂದ್ರೆ 3, m/2 is equal to 6. 3 1s are 3 2s are. So what is m? So the value of m is 4. ಇಲ್ಲಿ ಏನು ಶಾರ್ಟ್ ಕಟ್ ಅವಶ್ಯಕತೆನೂ ಇಲ್ಲ, ಡೈರೆಕ್ಟ್ ಮೆಥಡ್ ಯೂಸ್ ಮಾಡಿದ್ರೆ ಸಾಕು. ಇಲ್ಲಿ ಏನು ವಿಶೇಷ ಅಂದ್ರೆ ಅವರೇ ಏರಿಯಾ ಕೊಟ್ಟು m ಕೇಳ್ತಾ ಇದ್ದಾರೆ, ಡೈರೆಕ್ಟ್ ಪ್ರಾಬ್ಲಮ್. ಸೊ ನಾವು ಇಂಟಿಗ್ರೇಷನ್ ಡೈರೆಕ್ಟ್ ಆಗಿ ಯೂಸ್ ಮಾಡೋಣ. ನಾರ್ಮಲ್ ಇಂಟಿಗ್ರೇಷನ್, ಹೊಸದೇನೂ ಇಲ್ಲ, ಆನ್ಸರ್ ಸಿಗುತ್ತೆ. ತುಂಬಾ ಡೈರೆಕ್ಟ್ ಕ್ವಶನ್ ಆಗಿತ್ತು, ಅರ್ಥ ಆಯ್ತು ಅನ್ಕೋತೀನಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಏರಿಯಾ ಬೌಂಡೆಡ್ ಬೈ y is equal to x cube, y is equal to 8 and x is equal to 0. ನೋಡಿ, y is equal to x cube ಇದೆ, y 8 ಇದೆ, x 0 ಇದೆ. ಸ್ವಲ್ಪ ಸ್ಮಾರ್ಟ್ನೆಸ್ ಬೇಕು ನಮಗೆ. y ಕೊಟ್ಟಿದ್ದಾರೆ ಅವರಲ್ವಾ, ಸೊ y ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, y is equal to 8 ಅಂತ. ಸೊ ಇಲ್ಲಿ ಏರಿಯಾ ಫೈಂಡ್ ಮಾಡುವಾಗ ಇಟ್ ಇಸ್ ಬೆಟರ್ ಟು ಟೇಕ್ y ಆಕ್ಸಿಸ್. y ಆಕ್ಸಿಸ್ ತಗೊಂಡ್ರೆ ಏನಾಗುತ್ತೆ ನೋಡಿ, 0 to 8 ಆಗುತ್ತೆ. ಇಲ್ಲಿ ನೋಡಿ, x 0 ಇದ್ದಾಗ y ಕೂಡ 0 ಆಗಿರುತ್ತಲ್ವಾ. ಸೊ y is 0 till 8. ಕರ್ವ್ ಏನಾಗುತ್ತೆ ಹೇಳಿ, x dy ತಾನೆ. ಸೊ ಏನಾಗುತ್ತೆ ಇದು, y to the power 1/3 cube root of y into dy, ರೈಟ್? ಇದನ್ನ ಸಾಲ್ವ್ ಮಾಡೋಣ. y ಪವರ್ 1/3 ಇದೆ, ಇಂಟಿಗ್ರೇಟ್ ಮಾಡಿ ಏನಾಗುತ್ತೆ ಇದು, y ಪವರ್ 1/3 plus 1. ವಾಟ್ ಈಸ್ y ಪವರ್ 1/3 plus 1? y to the power 4/3. ಇಲ್ಲಿ ಉಲ್ಟಾಗುತ್ತಲ್ವಾ, 3/4 between the limits 0 to 8. So what is this? 3/4 8 to the power 4/3 minus 0 ಇದೆ ಬಿಡಿ, 0 ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಷ್ಟಿದು, 3/4 ಇದೇನಾಗುತ್ತೆ, 8 to the power 4/3 cube root of 8 is to 2.
ಸೊ 2 to the power 4 ಆಗುತ್ತೆ. ವಾಟ್ ಇಸ್ 2 power 4? 2 into 2 into 2 into 2. So 2 power 4 is 16. So what is this? 4 ones are 4 fours alva. 4 ones are 4 fours are. So 4 threes are. 4 threes are is 12. Option D. Option D. 12 square units. So option D is the answer. ಇಲ್ಲೂ ಅಷ್ಟೇ ನೋಡಿ, ಡೈರೆಕ್ಟ್ ಮೆಥಡ್ ಯೂಸ್ ಮಾಡಿದ್ದು ಸ್ವಲ್ಪ ಕೇರ್ಫುಲ್ ಆಗಿ ನಾವು ವೈ ಆಕ್ಸಿಸ್ ತಗೊಂಡ್ಬಿಟ್ವಿ, ಅವಾಗ ಹೆಲ್ಪ್ ಆಯ್ತು. ಎಕ್ಸ್ ತಗೊಂಡ್ ಮಾಡ್ಬೋದು, ಅವಾಗ ಎಲ್ಲಾ ಕಡೆ ನಾವು ವ್ಯಾಲ್ಯೂ ಕೊಟ್ಟು ಚೆಕ್ ಮಾಡ್ಬೇಕಾಗುತ್ತೆ. ಇದು ಈಸಿಯಾಗಿ ಸಾಲ್ವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಏರಿಯಾ ಲೈಯಿಂಗ್ ಬಿಟ್ವೀನ್ ದ ಕರ್ವ್ಸ್ y square is equal to 2x and y is equal to x is. ಇಲ್ಲಿ ಅಗೇನ್ ನೋಡಿ, ನಮಗೆ ಶಾರ್ಟ್ ಕಟ್ ಗೊತ್ತಿದೆ. ಶಾರ್ಟ್ ಕಟ್ ಏನು? ಇಫ್ ಕರ್ವ್ is y square is equal to 4ax and the line is y is equal to mx. ಶಾರ್ಟ್ ಕಟ್ ಏನು ಹೇಳಿದೆ ನಾನು? ಶಾರ್ಟ್ ಕಟ್ is 8a square by 3m cube ಅಂತ ಹೇಳಿದ್ವಿ, ಕರೆಕ್ಟಾ? 8a square by 3m cube. ಇಲ್ಲಿ ಅಬ್ಸರ್ವ್ ಮಾಡಿ ಏನಾಗುತ್ತೆ ಈ ಕೇಸಲ್ಲಿ, y square is equal to 2x ಇದೆ, ಅಂದ್ರೆ 4a ಜಾಗದಲ್ಲಿ 2 ಇದೆ. a ಎಷ್ಟು? is 1/2 ತಾನೆ. ಸೊ ಏನಾಗುತ್ತೆ ಇದು? 8 into 1/4 ಆಗುತ್ತೆ. a ಸ್ಕ್ವೇರ್ ಅಲ್ವಾ, 1/2 ಸ್ಕ್ವೇರ್ 1/4 by 3 into m ಕ್ಯೂಬ್. y is equal to x ಇದೆ ಅಲ್ವಾ, ಅಂದ್ರೆ m ಅಂದ್ರೆ 1, ಸೊ 3 into 1 ಆಗುತ್ತೆ. ಎಷ್ಟಾಗುತ್ತೆ ನೋಡಿ ಇದು? ಸೊ 4 ones are 4 twos are, ಕರೆಕ್ಟಾ? ಸೊ ವೆನ್ ಯು ಸಿಂಪ್ಲಿಫೈ ದಿಸ್ ಎಷ್ಟು ಉಳಿಯುತ್ತೆ ನಿಮಗೆ ಇಲ್ಲಿ? 2/3 ಉಳಿಯುತ್ತೆ. 2/3 ಅಂದ್ರೆ ಯಾವ ಆಪ್ಷನ್ ನೋಡಿ? ಆಪ್ಷನ್ ಎ, 2/3 ಸ್ಕ್ವೇರ್ ಯೂನಿಟ್ಸ್. ನೋಡಿ ಅಗೇನ್ ಶಾರ್ಟ್ ಕಟ್ ಹೆಲ್ಪ್ ಅಸ್ ಎ ಲಾಟ್. ದಿಸ್ ಶಾರ್ಟ್ ಕಟ್ ತುಂಬಾ ಹೆಲ್ಪ್ ಆಯ್ತು, ನಮಗೆ ಆನ್ಸರ್ ಡೈರೆಕ್ಟ್ ಆಗಿ ಸಿಕ್ತು. ಸೊ ಅದೇ ಹೇಳಿದ್ನಲ್ವ, ಎಲ್ಲೆಲ್ಲಿ ಶಾರ್ಟ್ ಕಟ್ ಯೂಸ್ ಮಾಡಕ್ಕಾಗುತ್ತೋ ಅಲ್ಲೆಲ್ಲಾ ಕಡೆ ಶಾರ್ಟ್ ಕಟ್ ಯೂಸ್ ಮಾಡೋಣ, ಅದು ನಮಗೆ ತುಂಬಾ ಮಟ್ಟಿಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ಇದು. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ y is equal to x square and the line y is equal to 16 is ಅಂತ ಕೇಳ್ತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, y is equal to x square and the line y is equal to 16. ನಾನು ಅವಾಗಲೇ ಹೇಳಿದೆ, ಇಲ್ಲೂ ಕೂಡ ಇಟ್ ಈಸ್ ಬೆಟರ್ ಟು ಗೋ ವಿತ್ ದ ವೈ ಆಕ್ಸಿಸ್, ಯಾಕಂದ್ರೆ ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ಸೊ ಏರಿಯಾ ಏನಾಗುತ್ತೆ? ಏರಿಯಾ ವಿಲ್ ಬಿ ಇಂಟಿಗ್ರೇಷನ್ ಫ್ರಮ್ 0 to 16 ಎಕ್ಸ್ ಡಿ ವೈ ಅಲ್ವಾ ತಗೋತಿರೋದು ನಾನು. ಸೊ ಏನಾಗುತ್ತೆ ಇಲ್ಲಿ? ವೈ ವ್ಯಾಲ್ಯೂ ಏನಾಗುತ್ತೆ? ಇದು √y into dy ಆಗುತ್ತೆ, ಕರೆಕ್ಟಾ? ಸೊ ಇದೇ ಬೆಟರ್ ವೇ. y is equal to x square ಅಲ್ವಾ. ನೀವು ಕೇಳ್ಬೋದು 0 ಯಾಕೆ ತಗೊಂಡೆ ನಾನು, 0 ನಿಮ್ಗೆ ಎಲ್ಲಿ ಸಿಕ್ತು ಅಂತ. y is equal to x square ಅಂದ್ರೆ ಏನದು? ಇಟ್ಸ್ ಎ ಪ್ಯಾರಾಬೋಲಾ. ಪ್ಯಾರಾಬೋಲಾ 0 ಮೇಲೆ ಪಾಸ್ ಆಗ್ಲೇಬೇಕು. ಜಸ್ಟ್ y is equal to 4x square ಅಲ್ವಾ ಫಾರ್ಮ್ ಇದು. ಸೊ 0ದಲ್ಲಂತೂ ಪಾಸ್ ಆಗುತ್ತೆ. ಸೊ 0ದಲ್ಲಿ ಪಾಸ್ ಆಗೋದ್ರಿಂದ ನಾನು 0 ತಗೋಬಹುದು. ಸೊ y 16 √y dy. ಸೇಮ್ ಥಿಂಗ್, ಇದನ್ನ ಸಾಲ್ವ್ ಮಾಡೋದು ನಿಮಗೆ ಗೊತ್ತೇ ಇದೆ. ಏನಾಗುತ್ತೆ? ಇಂಟಿಗ್ರೇಷನ್ y ಪವರ್ 3/2 ಇಲ್ಲಿ 2/3 between the limits 0 to 16. So what is this? 2/3 into, apply ಮಾಡಿ ಲಿಮಿಟ್ ನ, 16 to the power 3/2 ಮೈನಸ್ ಏನಾಗುತ್ತೆ? ಅದು 0 ಆಗುತ್ತೆ, ಅದು ನಮಗೆ ಅವಶ್ಯಕತೆ ಇಲ್ಲ ಬರೆಯೋದು. ಸೊ ವಾಟ್ ಇಸ್ ದಿಸ್? 2/3 into ಎಷ್ಟಾಗುತ್ತೆ ಹೇಳಿ ಇದು? 16 ಸ್ಕ್ವೇರ್ ರೂಟ್ ಎಷ್ಟು? 4 ಅಲ್ವಾ. ಸೊ 4 ಕ್ಯೂಬ್ ಮಾಡ್ಬೇಕು ನಾವು. 4 ಕ್ಯೂಬ್ ಎಷ್ಟು? 4 into 4 into 4 64. ಸೊ ಎಷ್ಟಾಗುತ್ತೆ ಇದು? ವೆನ್ ಯು ಮಲ್ಟಿಪ್ಲೈ ಇಟ್, 64 2s are 64 into ಇಲ್ಲಿ ಎಷ್ಟಾಗುತ್ತೆ ವ್ಯಾಲ್ಯೂ ಹೇಳಿ? 3/2 ಅಲ್ವಾ ಇರೋದು. ಸೊ 2/3. ಸೊ ವೆನ್ ಯು ಮಲ್ಟಿಪ್ಲೈ ದಿಸ್ 64 2s are, it is 128/3, ಕರೆಕ್ಟಾ? ಸೊ 128/3 ಅಂದ್ರೆ ನಮ್ಮ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್, ಕರೆಕ್ಟಾ? ಆದ್ರೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ, ಇಲ್ಲೊಂದು ಮಿಸ್ಟೇಕ್ ಮಾಡೋ ಚಾನ್ಸ್ ಇದೆ. ನಾವು ನೋಡಿ 128/3 ಅಂತ ಬರೆದು ಬಿಟ್ಟಿದ್ವಿ, ಬಟ್ ಒಂದು ಮಿಸ್ಟೇಕ್ ಆಗಿದೆ. ಏನ್ ಹೇಳಿ? y is equal to x square is a parabola which is symmetric. ನೋಡಿ ಇಲ್ಲಿ ಸಿಮೆಟ್ರಿಕ್ ಕಾನ್ಸೆಪ್ಟ್ ಬರುತ್ತೆ. ಇದು ಸಿಮೆಟ್ರಿಕ್ ಅಬೌಟ್ ಯಾವ ಆಕ್ಸೆಸ್? x square ಇದ್ದಾಗ ಸಿಮೆಟ್ರಿಕ್ ಅಬೌಟ್ y ಆಕ್ಸೆಸ್ ಅಲ್ವಾ. ಸಿಮೆಟ್ರಿಕ್ ಇದ್ದಾಗ ನಾವು ಇಂಟು 2 ಮಾಡಲೇಬೇಕು, ಇದನ್ನ ಮರಿಬೇಡಿ. ಇಂಟು 2 ಮಾಡಿದಾಗ ಏನಾಗುತ್ತೆ? ಇಲ್ಲೆಲ್ಲಾ ಕಡೆ ಇಂಟು 2 ಬರ್ತಾ ಹೋಗುತ್ತೆ. ಇಲ್ಲೂ ಇಂಟು 2 ಬರುತ್ತೆ, ಇಲ್ಲೂ ಇಂಟು 2 ಬರುತ್ತೆ, ಇಲ್ಲೂ ಇಂಟು 2 ಬರುತ್ತೆ. ಸೊ ಎಷ್ಟಾಗುತ್ತೆ ಇದು? 128 into 2 which is equal to 256/3. ನೋಡಿ ಇಲ್ಲೊಂದು ಮಿಸ್ಟೇಕ್ ಆಗೋ ಚಾನ್ಸಸ್ ಇದೆ. ನಾವೇನ್ ಮಾಡ್ತೀವಿ? ಸಾಲ್ವ್ ಮಾಡ್ತಾ ಹೋಗ್ತೀವಿ, ಬಟ್ y is equal to x square ಅಂದಾಗ ಇಲ್ಲಿ ನೋಡಿ, ಇಲ್ಲಿ ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ. ಕೆಲವೊಮ್ಮೆ ಅವ್ರು ಏನ್ ಮಾಡ್ತಾರೆ? ಬರೀ ಫಸ್ಟ್ ಕ್ವಾಡ್ರೆಂಟು ಸೆಕೆಂಡ್ ಕ್ವಾಡ್ರೆಂಟು ಅಂತ ಕೇಳ್ತಾರೆ, ಅವಾಗ ತೊಂದರೆ ಇಲ್ಲ. ಇಲ್ಲಿ ಏನೋ ರಿಸ್ಟ್ರಿಕ್ಷನ್ ಇಲ್ಲ ಅಂದಾಗ ನೀವು ಕಂಪ್ಲೀಟ್ ಏರಿಯಾ ತಗೋಬೇಕಲ್ವಾ. ನಾವು ತಗೊಳ್ಳೋ ಏರಿಯಾ ಏನಾಗಿರುತ್ತೆ? ಯಾವುದೋ ಒಂದು ಆಕ್ಸಿಸ್ಗೆ
ಸ್ಟಿಕ್ ಆನ್ ಆಗಿರುತ್ತೆ. ಸೊ ಏನಾಗುತ್ತೆ ಇಲ್ಲಿ ಈ ತರ ಕರ್ವ್ ಕೊಟ್ಟ ನೋಡ್ಬೇಕು ನೀವು ನೋಡಿ, ಸಿಮೆಟ್ರಿ ಬರೋದಿಲ್ಲ. y is equal to x square ಇತ್ತಲ್ವಾ, ಸೊ ಆಪ್ಷನ್ ಯಾವ್ದಿಲ್ಲಿ 256/3 ಸಿಮೆಟ್ರಿಕ್ ಇದ್ದಾಗ, ಯಾವ್ದೋ ಒಂದು ಆಕ್ಸಿಸ್ ಸಿಮೆಟ್ರಿಕ್ ಇದ್ದಾಗ ಇಂಟು 2 ಮಾಡ್ಲೇಬೇಕು. ಫಸ್ಟಿಗೆ ಮಾಡ್ಕೊಂಡ್ರು ಆಗುತ್ತೆ, ಲಾಸ್ಟಿಗೆ ಆದ್ರೂ ಮಾಡ್ಲೇಬೇಕು. ಓಕೆನಾ? ಸೊ ಈ ಮಿಸ್ಟೇಕ್ ಮಾಡಬೇಡಿ, ಅದನ್ನ ಬರೀದೆ 128/3 ಅಂತ ನಾವು ಟಿಕ್ ಮಾಡೋದು ತಪ್ಪಾಗುತ್ತೆ. ರೈಟ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ y is equal to cos x, x is equal to 0 and x is equal to pi is ಅಂತ ಕೇಳ್ತಿದ್ದಾರೆ. ನೋಡಿ, cos x ಕೊಟ್ಟಿರೋದಲ್ವಾ, ಸೊ cos x ನ 0 to pi ಅಂತ ಕೇಳ್ತಿದ್ದಾರೆ. ಏನಾಗುತ್ತೆ cos x 0 to pi? cos x ನೀವು ಕರ್ವ್ ತಗೊಂಡ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 to pi/2 ಕೆಳ ಬರುತ್ತೆ, ಹೀಗೆ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ pi/2, ಪೈ ಇಲ್ಲಿ ಟಾಪ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಅರ್ಧ ಕರ್ವ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ಅರ್ಧ ಕರ್ವ್ ಇದೆ. ಕರೆಕ್ಟಾ? ಇಲ್ಲಿ ಕಟ್ ಆಗಿದೆ, ಮುಂದಿದೆ. ನನಗೆ ಬೇಕಾಗಿದ್ದು ಟಿಲ್ 0 to pi ಮಾತ್ರ. ಗೊತ್ತಲ್ಲ ನಿಮಗೆ, cos pi ವ್ಯಾಲ್ಯೂ ಇಸ್ -1. ಸೊ ಇಲ್ಲಿಂದ ಇಲ್ಲಿವರೆಗೆ ಬರುವಂತ ಕರ್ವ್. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ತುಂಬಾ ಸಿಂಪಲ್ ಇದೆ ಇದು. ಬರೀ ಇಷ್ಟೇ ಇದೆ, ಅರ್ಧ ಪಾರ್ಟ್ ಇದ್ರೆ ವ್ಯಾಲ್ಯೂ ಎಷ್ಟು ಯಾವಾಗಲೂ 1 ಆಗಿರುತ್ತೆ. ಇಲ್ಲೊಂದು ಅರ್ಧ ವ್ಯಾಲ್ಯೂ ಇದೆ, ಸೊ ಇಲ್ಲೊಂದು 1 + 1 ಎಷ್ಟಾಗುತ್ತೆ? 2 ಆಗುತ್ತೆ. ಸೊ ಆಪ್ಷನ್ ಎ 2 ಸ್ಕ್ವೇರ್ ಯೂನಿಟ್ಸ್ ಇಸ್ ದ ಆನ್ಸರ್. ಗೊತ್ತಾಯ್ತಲ್ವಾ? ಸೊ ಕರ್ವ್ ತುಂಬಾ ಸಿಂಪಲ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಕಂಟಿನ್ಯೂ ಆಗುತ್ತೆ. ನನಗೆ ಪೈ ವರೆಗೆ ಮಾತ್ರ ಬೇಕು, ಸೊ ಪೈ ಇದ್ದಾಗ ಇಲ್ಲಿ ಅದು ಕಟ್ ಆಗಿರುತ್ತೆ, ಇಷ್ಟೇ ಇರುತ್ತೆ. ಸೊ 1 + 1 ಆನ್ಸರ್ ಇಸ್ 2. ನೋಡಿ, ಕಾಸ್ ಸೈನ್ ಇದ್ದಾಗ ಎಷ್ಟು ಸಿಂಪಲ್ ಆಗಿ ತುಂಬಾ ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಆಗುತ್ತೆ. ಈ ತರ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು ತುಂಬಾ ಈಸಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. The area of the region bounded by the line y is equal to x axis and ordinates x is equal to -1 and x is equal to 2 ಅಂತ ಕೇಳ್ತಿದ್ದಾರೆ. ಗ್ರಾಫ್ ಹಾಕೊಳ್ಳೋದು ತುಂಬಾ ಬೆಟರ್, ಇಲ್ಲ ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ. y is equal to x ನಿಮ್ಗೆ ಗೊತ್ತಿದೆ, ಸ್ಟ್ರೈಟ್ ಲೈನ್ ಹೇಗಿರುತ್ತೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಪಾಸ್ ಆಗುತ್ತೆ, 45 ಡಿಗ್ರಿ ಆಗುತ್ತೆ. ಆರ್ಡಿನೇಟ್ಸ್ ಕೊಟ್ಟಿದ್ದಾರೆ ಯಾವ್ಯಾವ ಪಾಯಿಂಟ್ ಅಲ್ಲಿ, x is equal to -1 ಮತ್ತೆ x is equal to 2. ನೀವು ಗ್ರಾಫ್ ನೋಡಿದ್ರೆ ಗ್ರಾಫ್ ಹೀಗೆ ಬರುತ್ತೆ. ಓಕೆ, ಸೊ ಇಲ್ಲಿ ಗ್ರಾಫ್ ಅಬ್ಸರ್ವ್ ಮಾಡ್ಬೇಕಾಗಿದ್ದು ನೋಡಿ, 0 ಒಂದ್ ಕಡೆ ಟಚ್ ಆಗಿ ಆಗುತ್ತೆ, ಗೊತ್ತಿರಬೇಕು ನಿಮ್ಗೆ. ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ x0 ಟಚ್ ಆಗಿ ಆಗುತ್ತೆ. ಸೊ ಆ ಪಾಯಿಂಟ್ ಇದು ಪಾಯಿಂಟ್ ಯಾವ್ದು? ಆಬ್ವಿಯಸ್ಲಿ x0 y0, ಈ ಪಾಯಿಂಟ್ 0 ಆಗಿರುತ್ತೆ. ಇಲ್ಲಿ ಇದು 0 ಇದೆ, ಈ ಪಾಯಿಂಟ್. ಕರೆಕ್ಟ್ ಅಲ್ವಾ? ಈ ಪಾಯಿಂಟ್ ಏನು? ಈ ಪಾಯಿಂಟ್ x is equal to 2 ಇದೆ. ರೈಟ್, ದಿಸ್ ಪಾಯಿಂಟ್ is x is equal to 2. ಈ ಪಾಯಿಂಟ್ x is equal to -1 ಇದೆ. ಇಂಟಿಗ್ರೇಷನ್ ಯೂಸ್ ಮಾಡ್ಬೋದು, ತುಂಬಾ ಸಿಂಪಲ್ ಆಗಿ ಮಾಡೋದು ಒಂದೇ. ಇಲ್ಲಿ ಎಕ್ಸ್ ಇಲ್ಲಿಂದ ಇಲ್ಲಿವರೆಗೆ ಒಂದು ವ್ಯಾಲ್ಯೂ ತಗೋಬೇಕು, ಗೊತ್ತಲ್ಲ ನಿಮಗೆ. 2 ಪಾಲಾಗಿ ಸ್ಪ್ಲಿಟ್ ಮಾಡ್ಕೊಂಡು ಇಂಟಿಗ್ರೇಷನ್ ಯೂಸ್ ಮಾಡ್ಬೋದು. ಅದು ಬಿಟ್ಟು ಇನ್ನೊಂದು ಚಾನ್ಸ್ ಇರೋದೇನು ನಮಗೆ, ನಾವು ಏರಿಯಾ ಆಫ್ ಟ್ರಯಾಂಗಲ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಹೇಗೆ ನೋಡಿ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಒಂದೇ ಅಲ್ವಾ? ಸೊ ಇದು x-1 ಆಗಿದೆ. ಈ ಪಾಯಿಂಟ್ ಏನಾಗಬೇಕಾಗಾದ್ರೆ ಇಲ್ಲೇನು ಟಚ್ ಆಗೋದು, ಇದು x-1 ಆದ್ರೆ ಇದೇನಾಗಿರುತ್ತೆ, -1, ಆಗುತ್ತೆ. ಇದು 2 ಆದ್ರೆ ಈ ಪಾಯಿಂಟ್ ಏನಾಗುತ್ತೆ, 2, 2 ಆಗುತ್ತೆ. ಸೊ ಲೆಟ್ ಅಸ್ ಯೂಸ್ ದಟ್. ಅದನ್ನ ಟ್ರೈ ಮಾಡೋಣ, ತುಂಬಾ ಈಸಿ ಆಗುತ್ತೆ. 2 ಟ್ರಯಾಂಗಲ್ಸ್ ಇದೆ. ನಾನು ಫಸ್ಟ್ ಇದನ್ನ ತಗೋತೀನಿ, ಈ ಟ್ರಯಾಂಗಲ್ ತಗೋತೀನಿ, ಇದನ್ನ 1 ಅನ್ಕೊಳ್ಳೋಣ, ಈ ಟ್ರಯಾಂಗಲ್ ನ 2 ಅನ್ಕೊಳ್ಳೋಣ. ಸೊ ಫಸ್ಟ್ ಟ್ರಯಾಂಗಲ್ ಏನಾಗುತ್ತೆ ನೋಡೋಣ. ನೋಡಿ, ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಎಷ್ಟಲ್ಲಿ, ಬೇಸ್ ಇಸ್ 1. ನೆಗೆಟಿವ್ ತಗೋಬೇಡಿ, ಯಾಕಂದ್ರೆ ಲೆಂತ್ ನೆಗೆಟಿವ್ ಆಗಲ್ಲ. ಹೈಟ್ ಕೂಡ 1 ಅಲ್ವಾ? ಸೊ ಎಷ್ಟಾಗುತ್ತೆ ಇದು, ಹಾಫ್ ಇಂಟು 1 × 1 ವಿಚ್ ಇಸ್ ಹಾಫ್. ಸೊ ಲೆಫ್ಟ್ ಸೈಡ್ ಇರುವಂತ ಟ್ರಯಾಂಗಲ್ ಏನಿದೆ, ನಮ್ಗೆ ಆನ್ಸರ್ ಏನ್ ಬಂತು, ಇಟ್ ಈಸ್ ಹಾಫ್. ಕರೆಕ್ಟಾ? ರೈಟ್ ಸೈಡ್ ನೋಡೋಣ. ಈಗ ರೈಟ್ ಸೈಡ್ ಏನಾಗುತ್ತೆ, ಹಾಫ್ ಇಂಟು ಇಲ್ಲಿ ಬೇಸ್ ಎಷ್ಟು ಗೊತ್ತಾಗುತ್ತಲ್ವಾ, 2 ವರೆಗೆ ಬಂದಿದೆ. ಸೊ 2, ಹೈಟ್ ಕೂಡ 2. ಕರೆಕ್ಟಾ? ಹೌದಾನೆ? ಇದು 2, ಈ ಬೇಸ್ 2 ಇದೆ, ಈ ಹೈಟ್ ಕೂಡ ಏನಾಗಬೇಕು, 2, 2 ಅಲ್ವಾ ಪಾಯಿಂಟ್. ಇದು ಲೈನ್ ಏನು, y is equal to x. x ಎಷ್ಟಿರುತ್ತೆ, y ಅಷ್ಟೇ ಇರಬೇಕು. ಸೊ ಎಷ್ಟಾಗುತ್ತೆ ಇದು, ದಿಸ್ ಈಸ್ 1, 2 ಕ್ಯಾನ್ಸಲ್ ಆಗುತ್ತೆ, 2 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಆಡ್ ಮಾಡ್ಬೇಕು ನೀವು. ವೆನ್ ಯು ಆಡ್ ಇಟ್, ವಾಟ್ ಇಸ್ ಯುವರ್ ಆನ್ಸರ್? ನಿಮ್ಗೆ ಏನು ಆನ್ಸರ್ ಏನ್ ಬರಬೇಕು, ಅಬ್ಸರ್ವ್ ಮಾಡಿ. ಆನ್ಸರ್ ಏನ್ ಬರ್ಬೇಕು ಇಲ್ಲಿ. ಸೊ ಬೇಸ್ ಇಂಟು ಹೈಟ್ 2 × 2 ತಗೊಂಡಿದ್ರಿ, ಹಾಫ್ ಇಂಟು 2 × 2 ತಗೊಂಡಿದ್ರಿ. ಸೊ ಇಟ್ ಈಸ್ ಹಾಫ್ ಪ್ಲಸ್ 2 ಆಗುತ್ತೆ ಆಡ್ ಮಾಡಿದಾಗ. ಸೊ 2 2s are 4 plus 1. ಸೊ ಯುವರ್ ಆನ್ಸರ್ ಮಸ್ಟ್ ಬಿ 5/2. ಸೊ ಇಟ್ ಈಸ್ ಆಪ್ಷನ್ ಬಿ 5/2. ನೋಡಿ, ಇಲ್ಲೂ ಅಷ್ಟೇ, ಯಾವಾಗ್ಲೂ ಅಷ್ಟೇ, ವೆನ್ ಎವರ್ ಯು ಗೆಟ್ ಎ ಟ್ರಯಾಂಗಲ್ ಲೈಕ್ ದಿಸ್, ಈ ಪಾಯಿಂಟ್ ನೋಡ್ಕೋಬೇಕಾಗತ್ತೆ. ಬಟ್ ಇಲ್ಲಿ ತುಂಬಾ ಸಿಂಪಲ್ ಅಲ್ವಾ, y is equal to x ತುಂಬಾ ಸಿಂಪಲ್ ಪಾಯಿಂಟ್, ಈಸಿಯಾಗಿ ಮಾಡ್ಲಿಕ್ಕೆ ಆಗುತ್ತೆ. ಸೊ ಐ ಹ್ಯಾವ್ ಯೂಸ್ ದಟ್. ನೋಡಿ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಬಂತು. ಈ ಏರಿಯಾ ಪ್ಲಸ್ ಈ ಏರಿಯಾ, ಆನ್ಸರ್ 5/2. ಇಂಟಿಗ್ರೇಷನ್ ನಾನು ಲೀಸ್ಟ್ ಯೂಸ್ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಈ ಒಂದು ದ ಚಾಪ್ಟರ್ ಈಸ್ ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್. ನಾನು ಇಂಟಿಗ್ರೇಷನ್ ತುಂಬಾ ಕಡಿಮೆ ಯೂಸ್ ಮಾಡ್ತಿದ್ದೀನಿ. ಬೆಟರ್, ನಿಮಗೆ ಕಡಿಮೆ ಯೂಸ್ ಮಾಡೋಕ್ಕಾದಷ್ಟು ಒಳ್ಳೇದು, ನೆನಪಿರಲಿ.
Next problem. Area of the region bounded by the curve y is equal to x square and the line y is equal to 4. Again, same concept. ಅವಾಗಲೇ ಹೇಳಿದೆ ನಾನು y axis ತಗೋಬೇಕು. ಯಾಕೆ? y ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಇಲ್ಲಿ ಇಂಟಿಗ್ರೇಷನ್ ಫ್ರಮ್ 0 to y ಎಷ್ಟು 4. y is equal to x square ಇದೆ. ನನಗೆ x ಬೇಕಲ್ವಾ, x dy. ಸೊ ಏನಾಗುತ್ತೆ ಇದು ರೂಟ್ y dy ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು ರೂಟ್ y dy ಇದೆ. ಸೊ ಆನ್ಸರ್ ಏನಾಗುತ್ತೆ ಹೇಳಿ, ದಿಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to 4 ಇದೆ. ಸೊ ರೂಟ್ y ಅಂದ್ರೆ y to the power 3/2, ಇಲ್ಲಿ 2/3 between the limits 0 to 4, which is 2/3 into 4 to the power 3/2. So 4 to the power 3/2 ಏನಾಗುತ್ತೆ 2/3 into ನೋಡಿ 4 power 3/2, 4 power 1/2 ಅಂದ್ರೆ 2, 2 cube ಅಂದ್ರೆ 8. So 8 2s are 16/3 ಆಯ್ತು. ಅವಾಗಲೇ ಮಾಡಿದ ಮಿಸ್ಟೇಕ್ ಮತ್ತೆ ಮಾಡಬೇಡಿ. ಆನ್ಸರ್ 16/3 ಅಲ್ಲ. ಯಾಕೆ? ನಾನು ಅವಾಗಲೇ ಹೇಳಿದೆ y is equal to x square is a curve which is symmetric about y axis. ಕರೆಕ್ಟ್ ತಾನೆ? ಸೊ ಏನ್ ಮಾಡ್ಬೇಕು, ಇದಕ್ಕೆ ಕೊನೆಯಲ್ಲಿ ಅಥವಾ ಫಸ್ಟ್ ಅಲ್ಲಿ ಇಂಟು 2 ಮಾಡಬೇಕು, 2 times. ಸೊ 16 into 2/3 that is 32/3. 16 2s are 32/3 is the answer. ಅರ್ಥ ಆಗುತ್ತಲ್ವಾ? ಸಿಮೆಟ್ರಿಕ್ ಅನ್ನೋದೊಂದು ನೆನ್ಪಿಟ್ಕೋಬೇಕಾಗತ್ತೆ. ಕರು ಬರೀ ಏರಿಯಾ ಬೌಂಡೆಡ್ ಬೈ ದ ಕರು ಡೈರೆಕ್ಟ್ ಆಗಿ ಕೊಟ್ಟಾಗ ಅದು ಪ್ಯಾರಾಬೋಲಾ ಆಗಿದ್ರೆ ಖಂಡಿತವಾಗ್ಲೂ ಸಿಮೆಟ್ರಿಕ್ ಆಗಿರುತ್ತೆ, ನಿಮ್ಗೆ ಇಂಟು 2 ಮಾಡ್ಲೇಬೇಕಾಗುತ್ತೆ. ಸೊ ಆನ್ಸರ್ ಎಷ್ಟು 32/3. ಅರ್ಥ ಆಯ್ತು ಅನ್ಕೋತೀನಿ. ಮಿಸ್ಟೇಕ್ ಮಾಡಬೇಡಿ. ಮರೆತು ನಾವೇನ್ ಮಾಡ್ತೀವಿ 2 ಮಲ್ಟಿಪ್ಲೈ ಮಾಡಲ್ಲ. ಇಲ್ಲಿ ನಾನು ಬೇಕಂತಾನೆ ತಗೊಂಡೋಗಿಲ್ಲ, ಕೊನೆಗೆ ಮಾಡಿದ್ದೀನಿ. ನಿಮಗೆ ಕನ್ಫ್ಯೂಷನ್ ಆದ್ರೆ ನೀವು ಫಸ್ಟ್ ಇಲ್ಲಿಂದನೇ 2 ಬರ್ಕೊಂಡು ಕಂಟಿನ್ಯೂ ಮಾಡಿದ್ರು ಆಗುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಏರಿಯಾ ಬೌಂಡೆಡ್ ಬೈ ದ ಕರ್ವ್ x square plus y square is equal to 1 and first quadrant. ಇದು ತುಂಬಾ ಸಿಂಪಲ್ ಇದೆ, ನೀವು ಸಾಲ್ವ್ ಮಾಡೋದು ಏನೂ ಇಲ್ಲ. ಏನಿದು ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವ ಫಾರ್ಮುಲಾ ಇದೆ? ಜನರಲ್ ಫಾರ್ಮ್ ಏನು? x square plus y square is equal to a square. ಏನಿದು? ದಿಸ್ ಇಸ್ ಎ ಸರ್ಕಲ್. ಈ ಸರ್ಕಲ್ ತಾನೆ? ದಿಸ್ ಇಸ್ ಎ ಸರ್ಕಲ್. ಸೆಂಟರ್ ಅಲ್ಲಿ ಇರುತ್ತೆ, ಸೆಂಟರ್ ಒರಿಜಿನಲ್ ಇರುತ್ತೆ. ಹಾಗಾದ್ರೆ ಏರಿಯಾ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಏರಿಯಾ ಏನು ಆಕ್ಚುಲಿ? ಸರ್ಕಲ್ ನ ಏರಿಯಾ ಪೈ ಎ ಸ್ಕ್ವೇರ್ ಅಥವಾ ಪೈ ಆರ್ ಸ್ಕ್ವೇರ್. ಇಲ್ಲೇನಾಗುತ್ತೆ ಪೈ ಇಂಟು ಎ ಅಂದ್ರೆಷ್ಟು 1 ಇದೆ. ಸೊ 1 ಸ್ಕ್ವೇರ್ ಅಂದ್ರೆ 1, ಸೊ ಪೈ ಆಗುತ್ತೆ. ಆದ್ರೆ ಅವ್ರು ಕೇಳ್ತಾರದೇನು ಫಸ್ಟ್ ಕ್ವಾಡ್ರೆಂಟ್ ಅಂತ ಕೇಳ್ತಾರೆ, ಬರೀ ಫಸ್ಟ್ ಕ್ವಾಡ್ರೆಂಟ್. ಸೊ ಟೋಟಲ್ ಸರ್ಕಲ್ ಏರಿಯಾ ಪೈ, ಒಂದು ಕಂಪ್ಲೀಟ್ ಸರ್ಕಲ್ ಆದ್ಮೇಲೆ ನಿಮ್ಗೆ ಪೈ ಬರ್ತಿದೆ. ಫಸ್ಟ್ ಕ್ವಾಡ್ರೆಂಟ್ ಅನ್ನು ಏನ್ ಮಾಡ್ಬೇಕು? ಬೈ 4 ಮಾಡ್ಬೇಕು. ಕರೆಕ್ಟ್ ಅಲ್ವಾ? 4 ಕ್ವಾಡ್ರೆಂಟ್ ಇರುತ್ತೆ, ಕಂಪ್ಲೀಟ್ ಪೈ ಬರುತ್ತೆ. ನಿಮ್ಗೆ ಒಂದೇ ಕ್ವಾಡ್ರೆಂಟ್ ಬೇಕು. ಒಂದೇ ಕ್ವಾಡ್ರೆಂಟ್ ಅಂದ್ರೆ ಯು ಶುಡ್ ಡಿವೈಡ್ ದ ವ್ಯಾಲ್ಯೂ ಬೈ 4. ಸೊ ಪೈ ಬೈ 4, ಪೈ ಬೈ 4 ಇಲ್ಲಿದೆ, ಆಪ್ಷನ್ ಎ. ಪೈ ಬೈ 4 ಸ್ಕ್ವೇರ್ ಯೂನಿಟ್ಸ್ ಇಸ್ ದ ಆನ್ಸರ್. ತುಂಬಾ ಸಿಂಪಲ್ ಇದೆ, ಇದು ಅಷ್ಟೇ ನೋಡಿದಾಗಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್. ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಲೈನ್ y is equal to 2x plus 1 x axis and the ordinates x is equal to -1 and x is equal to 1. ಒಂದು ಪ್ರಾಬ್ಲಮ್ ಈ ತರ ನಾವು ಮಾಡಿದೀವಿ ಆಲ್ರೆಡಿ. ನೋಡಿ ಡಯಾಗ್ರಾಮ್ ಹೀಗೆ ಬರುತ್ತೆ. ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಏನು ಅಂದ್ರೆ 0 ಇಲ್ಲೆಲ್ಲ ಬರುತ್ತೆ ನೋಡಿ, 0 0 ಕರೆಕ್ಟ್ ಬರಲ್ಲ. ಅಂದ್ರೆ ನೀವು y 0 ಕೊಟ್ರೆ ಏನಾಗುತ್ತೆ ಹೇಳಿ? y 0 ಕೊಟ್ರೆ x ಆಕ್ಸಿಸ್ ಅಲ್ವಾ, y 0 ಆಗುತ್ತೆ. ಸೊ ವೆನ್ ಯು ಪುಟ್ y is equal to 0 ಏನಾಗುತ್ತೆ? ಇದು 0 is 2x plus 1. ಸೊ 2x is -1, x will be -1/2. ನೋಡಿ ಈ ಪಾಯಿಂಟ್ -1/2 ಆಗುತ್ತೆ. ಈ ಪಾಯಿಂಟ್ ನಿಮ್ಗೆ ಗೊತ್ತಾಗುತ್ತೆ, ವ್ಯಾಲ್ಯೂ ಕೊಡ್ತಾ ಹೋದ್ರಾಯ್ತು. x -1 ಅದ y ಏನಾಗುತ್ತೆ ನೋಡಿ ಗೊತ್ತಾಗುತ್ತೆ. x -1 ಕೊಟ್ಟ y ಏನಾಗುತ್ತೆ ಹೇಳಿ? 2 into -1 that is -2 plus 1. ಸೊ y is also -1. ಸೊ ದಿಸ್ ಪಾಯಿಂಟ್ is -1 -1. ಇನ್ನೊಂದು ಯಾವುದು? x is equal to 1. 1 ಕೊಟ್ಟು ನೋಡಿ ಏನಾಗುತ್ತೆ? 2 into 1 plus 1. ಸೊ 1, 3 ಆಗುತ್ತೆ. ಸೊ ಏರಿಯಾ ಏನಾಗುತ್ತೆ ಈಗ? ಇಲ್ಲೂ ಅಷ್ಟೇ ನಾನು ಟ್ರಯಾಂಗಲ್ ಯೂಸ್ ಮಾಡ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಯೂಸ್ ಇಂಟಿಗ್ರೇಷನ್. ಐ ವಿಲ್ ಜಸ್ಟ್ ಯೂಸ್ ಏರಿಯಾ ಆಫ್ ಟ್ರಯಾಂಗಲ್. ಏನಾಗುತ್ತೆ ಹೇಳಿ? ಹಾಫ್ ಇಂಟು ವಾಟ್ ಇಸ್ ದ ಬೇಸ್ ಹಿಯರ್? ಬೇಸ್ ಈಸ್ ದಿಸ್ ಪಾರ್ಟ್. ಕರೆಕ್ಟ್ ಅಲ್ವಾ? ಇದೆಷ್ಟಿದೆ? ಇಲ್ಲಿಂದ ಹಾಫ್ ಮಾತ್ರ ತಾನೆ. ಸೊ ಬೇಸ್ ಈಸ್ ಆಲ್ಸೋ ಹಾಫ್. ಹೈಟ್ ಎಷ್ಟು ಇಲ್ಲಿದು? ಈ ಹೈಟ್ ಎಷ್ಟಿದೆ ನೋಡಿ? 1. ಕರೆಕ್ಟಾ? ಕರೆಕ್ಟ್ ತಾನೆ? ಸೊ ಎಷ್ಟಾಗುತ್ತೆ ಇದು? ಹಾಫ್ ಇಂಟು 1 ಈಸ್ 1/4. ಸೊ ಒಂದು ಪಾರ್ಟ್ ಏನಾಗುತ್ತೆ? 1/4 ಆಗುತ್ತೆ. ಈ ಕಡೆ ರೈಟ್ ಸೈಡ್ ಸರ್ಕಲ್ ನೋಡೋಣ, ಐ ಮೀನ್ ಟ್ರಯಾಂಗಲ್ ನೋಡೋಣ. ಏರಿಯಾ ಏನಾಗುತ್ತೆ ಇಲ್ಲಿ? ಇಲ್ಲಿಂದ ಸ್ಟಾರ್ಟ್ ಅಲ್ವಾ ನೋಡಿ, ಇಲ್ಲಿ ಹಾಫ್ ಇದೆ ಪ್ಲಸ್ ಇಲ್ಲಿ 1 ಇದೆ. ಹಾಫ್ ಪ್ಲಸ್ 1 ಅಂದ್ರೆ ಎಷ್ಟು? 1 ಪ್ಲಸ್ ಹಾಫ್. 1 ಪ್ಲಸ್ ಹಾಫ್ ಈಸ್ 3/2. ಅಫ್ಕೋರ್ಸ್ ಇಲ್ಲಿ ಹಾಫ್ ಇಂಟು ಮಲ್ಟಿಪ್ಲೈ ಆಗಲೇಬೇಕು. ಇಂಟು ಹೈಟ್ ಎಷ್ಟು? ಹೈಟ್ ಇಲ್ಲಿ ಎಷ್ಟಿದೆ? 3 ಇದೆ. ಕರೆಕ್ಟಾ? ಸೊ ಎಷ್ಟಾಗುತ್ತೆ ಇದು? 3 3s are 9/4. ಸೊ ಆಡ್ ಮಾಡಿ, ಇವೆರಡನ್ನು ಆಡ್ ಮಾಡ್ಬೇಕು ತಾನೆ. ಸೊ ಆಡ್ ದೀಸ್ ಟೂ ಥಿಂಗ್ಸ್. ಸೊ ಇಟ್ ಈಸ್ 1/4 ಪ್ಲಸ್
9/4 ಸೇಮ್ ಬೇಸ್ ಇದೆ, ಸೊ ಇಟ್ ಇಸ್ 10/4 ಆಗುತ್ತೆ. 10/4 ನೀವು ಇನ್ನು ಸಿಂಪ್ಲಿಫೈ ಮಾಡಬಹುದು, ಸೊ ಇಟ್ ಈಸ್ 5/2. ಸೊ ಆಪ್ಷನ್ ಬಿ ನೋಡಿ, ಆಪ್ಷನ್ ಬಿ 5/2 ಸ್ಕ್ವೇರ್ ಯೂನಿಟ್ಸ್ ಈಸ್ ಯುವರ್ ಆನ್ಸರ್. ನೋಡಿ ನಾನು ಅವಾಗಲೇ ಹೇಳಿದಲ್ವಾ, ಡಯಾಗ್ರಾಮ್ ಒಂಚೂರು ಐಡಿಯಾ ಬಂದ್ಬಿಟ್ರೆ ಇಂಟಿಗ್ರೇಷನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಕರೆಕ್ಟ್ ಅಲ್ವಾ? ಒಂಚೂರು ಪಾಯಿಂಟ್ ನೋಡ್ಬೇಕು, ಎಲ್ಲಾದ್ರೂ ಎಕ್ಸ್ ಆಕ್ಸಿಸ್ ಟಚ್ ಆದ್ರೆ ಏನಾಗಿರುತ್ತೆ ಆ ಪಾಯಿಂಟ್ ಗೊತ್ತಿದ್ದು. ಬೇಸ್ ಹೈಟ್ ಅಲ್ವಾ, ಜನರಲ್ ಆಗಿ ನಿಮ್ಗೆಲ್ಲ ಟ್ರಯಾಂಗಲ್ ರೈಟ್ ಆಂಗಲ್ ಸಿಗೋದು. ರೈಟ್ ಆಂಗಲ್ ಅಂದ್ರೆ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ಈಸಿ ಇದೆಯಲ್ವಾ? ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈ ತರ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ದ ಏರಿಯಾ enclosed between the graph y is equal to x cube and the line x is equal to 0, y is equal to 1, y is equal to 8 ಅಂತ ಕೇಳಿದ್ದಾರೆ. Again, x is equal to 0, y1, y8 ಇದೆ. I am going to y axis. ಇಲ್ಲೂ ಕೂಡ y ವ್ಯಾಲ್ಯೂ ಕೊಟ್ಟಿರೋದ್ರಿಂದ I will directly go to y axis concept. Integration is from 1 to 8. ಕರೆಕ್ಟಾ? ಇಲ್ಲಿ 1 to 8 ಬರುತ್ತೆ. x ತಗೋಬೇಕಲ್ವಾ? x ಅಂದ್ರೆ ಏನಾಗುತ್ತೆ, y to the power 1/3 into dy. So what is this? So integrate ಮಾಡ್ತೀರಿ ನೀವು, y to the power y/3 integration ಏನು, y power 1/3 ಅಂದ್ರೆ y to the power 1/3 plus 1 which is 4/3. ಈ ಕಡೆ ಏನಾಗುತ್ತೆ, ಇದು 3/4 1 to 8. So this is 3/4 into ಇಲ್ಲೇನಾಗುತ್ತೆ ಹೇಳಿ, ಫಸ್ಟ್ 8 ಅಪ್ಲೈ ಮಾಡಿ, 8 to the power 4/3 minus 1 to the power 4/3. So which is equal to ಏನಾಗುತ್ತೆ ಹೇಳಿ, ಈಗ 3/4 ಹಾಗೆ ಇರಲಿ. ವಾಟ್ ಇಸ್ 8 to the power 4/3? ಫಸ್ಟ್ ಕ್ಯೂಬ್ ರೂಟ್ ನೋಡ್ಬೇಕು. ಕ್ಯೂಬ್ ರೂಟ್ ಆಫ್ 8 ಏನು, 2. 2 to the power 4 ಏನು, 2 into 2 into 2 into 2 16 minus 1. So what is this? 16 minus 1 is 15. 15 into 3, 15 into 3 ಅಂದ್ರೆ 45/4. So 45/4 square units. Option A is the right answer. Correct? 45/4 square units will be the answer. Next question. The area of the region bounded by the curve y is equal to root of 16 minus x square and x axis. ಇದು ಅಷ್ಟೇ ನೋಡಿ, ತುಂಬಾ ಸಿಂಪಲ್ ಆಕ್ಚುಲಿ. ಸ್ಕ್ವೇರ್ ಮಾಡಿಬಿಡಿ, ಏನಾಗುತ್ತೆ, y square is equal to 16 minus x square ಆಗುತ್ತೆ. ಕರೆಕ್ಟಾ? ಇದೇನಿದೆ ಆಕ್ಚುಲಿ, x square plus y square is equal to 16. ಕರೆಕ್ಟಾ? ಇದೇನಿದು, ಸರ್ಕಲ್. ಸೊ ಸರ್ಕಲ್ ಏರಿಯಾ ನಿಮ್ಗೆ ಗೊತ್ತಿದೆ, ಪೈ a ಸ್ಕ್ವೇರ್. ಇಲ್ಲೇನಾಗುತ್ತೆ, 16 ಪೈ ಆಗುತ್ತೆ. ಬಟ್ ಅವ್ರು ಕೇಳಿರೋದು ಏನಲ್ಲಿ, ಅವ್ರು ಕೇಳಿದ್ದು ಎಕ್ಸ್ ಆಕ್ಸಿಸ್ ಮಾತ್ರ, ಕರೆಕ್ಟ್ ಅಲ್ವಾ? ಅಂಡ್ ದ ಎಕ್ಸ್ ಆಕ್ಸಿಸ್ ಆದ್ರಿಂದ 2 ಕ್ವಾಡ್ರೆಂಟ್ ಮಾತ್ರ ಕವರ್ ಆಗುತ್ತೆ. ಬರೀ ಎಕ್ಸ್ ಆಕ್ಸಿಸ್ ಆದ್ರೆ 2 ಕ್ವಾಡ್ರೆಂಟ್ ಕವರ್ ಆಗೋದ್ರಿಂದ ನಾವು ಪಾಸಿಟಿವ್ ವ್ಯಾಲ್ಯೂ ಮಾತ್ರ ತಗೊಂಡಿದೀವಿ, ಅಬ್ಸರ್ವ್ ಮಾಡಿ. ಸೊ 2 ಕ್ವಾಡ್ರೆಂಟ್ ಕವರ್ ಆಗೋದ್ರಿಂದ ಸರ್ಕಲ್ದು ನಾವು ಇದರ ಹಾಫ್ ತಗೋಬೇಕು. ಫುಲ್ ಅಂದ್ರೆ 16 ಪೈ, ಹಾಫ್ ಅಂದ್ರೆ ಏನಾಗುತ್ತೆ, ಹಾಫ್ ಆಫ್ 16 ಪೈ ಈಸ್ 8 ಪೈ. ಸೊ ಇಟ್ ಈಸ್ ಆಪ್ಷನ್ ಎ 8 ಪೈ ಸ್ಕ್ವೇರ್ ಯೂನಿಟ್ಸ್. ಕರೆಕ್ಟಾ? ಸೊ ಆನ್ಸರ್ ಏನು, ಆಪ್ಷನ್ ಎ 8 ಪೈ ಸ್ಕ್ವೇರ್ units. Next question. The area of the region bounded by the curve y is equal to sin x between the ordinates x is equal to 0, x is equal to pi/2 and the x axis is ಅಂತ ಕೇಳ್ತಿದ್ದಾರೆ. ಇಲ್ಲ ಅಗೇನ್ ಇಲ್ಲೂ ಅಷ್ಟೇ ನೋಡಿ, ನೀವು ವರ್ಕ್ ಮಾಡೋದು ಏನೂ ಇಲ್ಲ, ಡೈರೆಕ್ಟ್ ಆಗಿ ಮಾಡ್ಬೋದು. ಬಟ್ ನೀವು ಕರ್ವ್ ನೋಡಿದ್ರೆ ನೋಡಿ, ನಿಮ್ಮ ಆಕ್ಸಿಸ್ ಗಳಾಗಿದ್ರೆ ಏನಾಗುತ್ತೆ ಹೇಳಿ, ಎಕ್ಸ್ ಇಲ್ಲಿಂದ 0 ಇಂದ ಸ್ಟಾರ್ಟ್ ಆಗಿ ಟಾಪಿಗೆ ಹೋಗುತ್ತೆ. ಎಲ್ಲ ಟಾಪಲ್ಲಿ ಹೋಗುತ್ತೆ, pi/2 ಇದ್ದಲ್ಲಿ ಟಾಪ್ ಹೋಗುತ್ತೆ. ಕರೆಕ್ಟಾ? ಸೊ 0 to pi/2, pi/2 ಇದ್ದಲ್ಲಿ ಟಾಪಿಗೆ ಹೋಗುತ್ತೆ. ಅಲ್ಲಿಗೆ ಎಷ್ಟು ಕರ್ವ್ ಬಂತು, ನಿಮ್ಮ ಅರ್ಧ ಆರ್ಕ್ ಬಂದಾಗ ಆಯ್ತು. ಕರೆಕ್ಟಾ? ಫುಲ್ ಆರ್ಕ್ ಬರಲಿಲ್ಲ, ಅರ್ಧ ಆರ್ಕ್ ಬಂತು. ನಾನು ಅವಾಗಲೇ ಹೇಳ್ದೆ, ಫುಲ್ ಆರ್ಕ್ ಇದ್ದಿದ್ರೆ 2 ಬರುತ್ತೆ, ಅರ್ಧ ಆರ್ಕ್ ಇದ್ರೆ 1 ಬರುತ್ತೆ. ಸೊ ಆಪ್ಷನ್ ಡಿ 1 ಸ್ಕ್ವೇರ್ ಯೂನಿಟ್ಸ್ ಈಸ್ ದ ಆನ್ಸರ್. ಸರಿನಾ? ಆಪ್ಷನ್ ಡಿ 1 ಸ್ಕ್ವೇರ್ ಯೂನಿಟ್ಸ್ ವಿಲ್ ಬಿ ದ ಆನ್ಸರ್. ಓಕೆ. ಸೊ ಕೆಲವೊಂದು ಪ್ರಶ್ನೆಗಳನ್ನ ನಾನು ತಗೊಂಡು ಸಾಲ್ವ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಸಾಧ್ಯವಾದಷ್ಟು ಶಾರ್ಟ್ ಕಟ್ ಯೂಸ್ ಮಾಡಿ, ಇಂಟಿಗ್ರೇಷನ್ ಕಡಿಮೆ ಯೂಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಪ್ರಯತ್ನನೇ ಮಾಡಿದ್ದೀನಿ. ನಿಮಗಿದು ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನೊಂದಷ್ಟು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಬಹುಶಃ ತುಂಬಾ ಈಸಿಯಾಗಿ ನೀವು ಈ ಚಾಪ್ಟರ್ನ ಗೆಟ್ ಆನ್ ಮಾಡ್ಬೋದು, ಈಸಿಯಾಗಿ ನೀವು ಇದನ್ನ ಓವರ್ ಥ್ರೂ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಇನ್ನೊಂದಷ್ಟು ಪ್ರಾಕ್ಟೀಸ್ ನೀವು ಮಾಡಿ, ಜೊತೆಗೆ ನಿಮಗೆ CET-ಯಲ್ಲಿ ಒಳ್ಳೆಯ ರ್ಯಾಂಕ್ ಕೂಡ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಒಳ್ಳೆಯದಾಗಲಿ. ಧನ್ಯವಾದಗಳು.